ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬಂದ್ಬಿಟ್ಟು ಬಂದ್ಬಿಟ್ಟು ಪವರ್ ಮಿಲ್ ಅಂತ. ಓಕೆ, ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ಯಾಮ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗು ಸಪೋರ್ಟ್ ಮಾಡುತ್ತೆ. ಸರ್ಫೇಸ್ ಮಾಡಲಿಂಗು ಅನದರ್ ಸಾಫ್ಟ್ವೇರ್ ಬರುತ್ತೆ, ಪವರ್ ಸೇಫ್ ಅಂತ. ಅದು ನಿಮಗೆ ಪ್ಯಾರಲ್ ಆಗಿ ಸಪೋರ್ಟ್ ಮಾಡುತ್ತೆ. ಓಕೆ, ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ನಿಮಗೆ ಮೇನ್ ಮೆನು ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಟಾಪಲ್ಲಿ ಇರೋದಕ್ಕೆ ಮೇನ್ ಮೆನು ಅಂತ ಹೇಳ್ತೀವಿ. ಮೇನ್ ಮೆನುಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ಫೈಲ್ ಬರುತ್ತೆ. ಇಲ್ಲಿ ಓಪನ್ನು, ಸೇವು, ಇಂಪೋರ್ಟು, ಓಕೆ, ಆಮೇಲೆ ಎಕ್ಸ್ಪೋರ್ಟು ಎಲ್ಲ ಬರುತ್ತೆ. ಓಕೆ, ಅದು ಬಿಟ್ಟರೆ ನಿಮಗೆ ಹೋಮ್ ಅಂತ ಬರುತ್ತೆ. ಹೋಮಲ್ಲಿ ಇಷ್ಟು ನಿಮಗೆ ಐಕಾನ್ಸ್ ಬರುತ್ತೆ. ಆಮೇಲೆ ಇದು ಲೆಫ್ಟಲ್ಲಿ ಬಂದ್ಬಿಟ್ಟು ಎಕ್ಸ್ಪ್ಲೋರರ್ ಅಂತ ಹೇಳ್ತೀವಿ. ಓಕೆ, ರೈಟಲ್ಲಿ ಬಂದ್ಬಿಟ್ಟು ವಿವಿಂಗ್ ಬಾರ್ ಅಂತ ಹೇಳ್ತೀವಿ. ಓಕೆ, ನೀವು ಎಕ್ಸ್ ವ್ಯೂ, ಐಸೋಮೆಟ್ರಿಕ್ ವ್ಯೂ, ವೈರ್ ಫ್ರೇಮು ಇದೆಲ್ಲ ಬರುತ್ತೆ. ಬಾಟಮಲ್ಲಿ ಟೂಲ್ ಟ್ರೀ ಅಂತ ಹೇಳ್ತೀವಿ. ಇಲ್ಲಿ ನಾವು ಏನು ಸ್ಟಾಕ್ ಕೊಟ್ಟಿದ್ದೀವಿ, ಏನು ಟೂಲ್ ಯೂಸ್ ಮಾಡಿದ್ದೀವಿ, ಟಿಪ್ ರೇಡಿಯಸ್ ಏನು ಹಾಕಿದ್ದೀವಿ ಅದು ನಿಮಗೆ ತೋರಿಸುತ್ತೆ. ಓಕೆ, ಆಮೇಲೆ ಇದು ಸೆಂಟ್ರಲ್ಲಿ ಬಂದ್ಬಿಟ್ಟು ಗ್ರಾಫಿಕ್ಸ್ ಇದೆ. ಓಕೆ, 4 ಕ್ವಾಡ್ರಂಟ್ ಆಗಿ ನಿಮಗೆ ಡಿವೈಡ್ ಆಗುತ್ತೆ. ಮೇನ್ ಮೆನು, ಎಕ್ಸ್ಪ್ಲೋರರ್, ಆಮೇಲೆ ಸೈಡ್ ವ್ಯೂ ಬಾರ್, ಆಮೇಲೆ ಇದು ಟೂಲ್ ಬಾರ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಟೂಲ್ದು ಸ್ಟಾಕ್ ಎಲ್ಲ ಡಿಸ್ಪ್ಲೇ ತೋರಿಸುತ್ತೆ. ಆಮೇಲೆ ಇಲ್ಲಿ ಕರ್ಸರ್ ಮೂವ್ಮೆಂಟ್ ಆದರೆ ಇಲ್ಲಿ ನಿಮಗೆ XYZ ವ್ಯಾಲ್ಯೂ ತೋರಿಸುತ್ತೆ. ಓಕೆ, ಫಸ್ಟ್ ಬಂದ್ಬಿಟ್ಟು ಫೈಲ್ ಸ್ಟೆಪ್ ನಂಬರ್ 1 ಬರ್ಕೊಳ್ಳಿದ್ರೆ ಬರ್ಕೊಳ್ಳಿ. ಸ್ಟೆಪ್ ನಂಬರ್ 1 ಫೈಲು ಇಂಪೋರ್ಟ್. ಓಕೆ, ಇಂಪೋರ್ಟಲ್ಲಿ ಹೋದಾಗ ಇಲ್ಲೇ ಮಾಡೆಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ಎಕ್ಸಾಂಪಲ್ ಅಂತ ಇರುತ್ತೆ. ಓಕೆ, ಎಕ್ಸಾಂಪಲ್ಗೆ ಹೋಗ್ತೀನಿ. ಎಕ್ಸಾಂಪಲಲ್ಲಿ ನಿಮಗೆ ಏನೇನು ಫೈಲ್ ಫಾರ್ಮ್ಯಾಟ್ನ ಇಂಪೋರ್ಟ್ ಮಾಡ್ಕೋಬಹುದು. ಓಕೆ, ಇದೆಲ್ಲ ಫೈಲ್ ಫಾರ್ಮ್ಯಾಟ್ನ ಇಂಪೋರ್ಟ್ ಮಾಡ್ಕೋಬಹುದು. ಯಾವ್ದು ಮಾಡ್ಕೋಬಹುದು, ನಿಮಗೆ IGS ಮಾಡ್ಕೋಬಹುದು, ಸ್ಟೆಪ್ ಮಾಡ್ಕೋಬಹುದು, ಪ್ಯಾರಾಸಾಲಿಡ್, ಆಮೇಲೆ ಸಾಲ್ಡ್ ವರ್ಕ್ಸು, ಕ್ಯಾಟಿಯಾ. ಓಕೆ, ಇದೆಲ್ಲ ನಿಮಗೆ ಮ್ಯಾಕ್ಸಿಮಮ್ ಕ್ಯಾಡ್ ಫಾರ್ಮ್ಯಾಟ್ ಏನು ಸಿಗುತ್ತೆ ಅದನ್ನು ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಾಗ ಈ ಥರ ನಿಮಗೆ ಮಾಡೆಲ್ ಸಿಗುತ್ತೆ. ನಾನು ಜಸ್ಟ್ ಒಂದು 2D ಎಕ್ಸಾಂಪಲ್ ಅಂತ ಕೊಟ್ಬಿಟ್ಟು ಓಪನ್ ಅಂತ ಕೊಟ್ಟು ಇವಾಗ ನನಗೆ ಮಾಡೆಲ್ಲು ಜೂಮ್ ಆಗಿದೆ. ಓಕೆ, 2D ಎಕ್ಸಾಂಪಲ್ ಅಂತ ಇದು ಜೂಮ್ ಆಗಿದೆ. ಇದಾದ್ಮೇಲೆ ಇಲ್ಲಿ ಐಸೋಮೆಟ್ರಿಕ್ ವ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇದೇನಾಗುತ್ತೆ, ಇವಾಗ ಐಸೋಮೆಟ್ರಿಕ್ ವ್ಯೂ ಬರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು ಇದು ಮಾಡೆಲ್ ಆನ್ ಆ್ಯಂಡ್ ಆಫ್. ಎಷ್ಟು ಮಾಡೆಲ್ ಆನ್ ಆ್ಯಂಡ್ ಆಫ್ ಆಗುತ್ತೆ. ಆಮೇಲೆ ಇದು ವೈರ್ ಫ್ರೇಮ್ ಆನ್ ಆ್ಯಂಡ್ ಆಫ್. ಓಕೆ, ಈ ಕಡೆ ಬಂದ್ಬಿಟ್ಟು ಕೆಳಗಡೆ ವೈರ್. ಇಲ್ಲಿ ಇದು ಬಂದ್ಬಿಟ್ಟು ಜೂಮು. ಓಕೆ, ಇದು ನಿಮಗೆ ಜೂಮ್ ಮಾಡ್ಕೋಬೋದು. ಓಕೆ, ಇದು ಬಂದ್ಬಿಟ್ಟು ಪಿಟ್ಟು ಸ್ಕ್ರೀನು. ಮಾಡೆಲ್ ಪಿಟ್ ಆಗುತ್ತೆ. ಹಿಂಗೆನ್ನ ಜೂಮ್ ಇರುತ್ತೆ, ಏನಿರುತ್ತೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪಿಟ್ಟು ಸ್ಕ್ರೀನ್ ಆಗುತ್ತೆ. ವೈರ್ ಫ್ರೇಮ್ ಬೇಡ ನನಗೆ, ಓನ್ಲಿ ಮಾಡೆಲ್ ಬೇಕಂದ್ರೆ ಮಾಡೆಲ್ ಆಗುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಯಾವಾಗಲೂ ಟಾಪ್ ವ್ಯೂಲ್ ಇರುತ್ತೆ. ಓಕೆ, ಈ ಪೊಸಿಷನ್ ನಿಮಗೆ ಮಷಿನಲ್ಲಿ ಹೆಂಗ್ ಲೋಡ್ ಆಗಿರುತ್ತೆ ಇದನ್ನ ಕ್ಲಿಕ್ ಮಾಡಿದಾಗ ಈ ಪೊಸಿಷನ್ ಇರಬೇಕು. ಫಸ್ಟ್ ವ್ಯೂ ಕ್ಲಿಕ್ ಮಾಡಿದಾಗ ಓಕೆ, ಯಾವಾಗಲೂ ನೀವು ಮಷಿನ್ ಫ್ರಂಟಲ್ಲಿ ನಿಂತ್ಕೊಂಡಾಗ ನನ್ನ ಜಾಬ್ ಯಾವ ಥರ ಓರಿಯಂಟೇಷನ್ ಆಗಿದೆ. ಓಕೆ, ಅದು ಇಂಪಾರ್ಟೆಂಟ್. ಇಲ್ಲಿ ನಂದು X ಇರುತ್ತೆ, Y ಇರುತ್ತೆ. ಓಕೆ, ಅದು ನಮಗೆ ಇಂಪಾರ್ಟೆಂಟ್. ನಾನು ಸುಮ್ಮನೆ ಇದನ್ನ ಇದು ಫ್ರಂಟ್ ವ್ಯೂ ಕ್ಲಿಕ್ ಮಾಡ್ತೀನಿ. ಇವಾಗ ಇದು X ಅಲ್ಲಿದೆ, Y ಅಲ್ಲಿದೆ. ಇದು ಬಂದ್ಬಿಟ್ಟು X ಅಲ್ಲಿ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ಟಾಪ್ ಬರುತ್ತೆ. ಓಕೆ, ಆಮೇಲೆ ಇದು ಐಸೋಮೆಟ್ರಿಕ್. ಇಷ್ಟು ನಿಮಗೆ ಬೇಸಿಕ್. ಮೌಸ್ ಬಂದ್ಬಿಟ್ಟು ಜೂಮ್ ಇನ್, ಜೂಮ್ ಔಟು, ಸೆಂಟರ್ ಬಟನ್. ಜೂಮ್ ಇನ್, ಜೂಮ್ ಔಟ್. ಆಮೇಲೆ ರೊಟೇಟು ಸೆಂಟರ್ ಬಟನ್ನ ಪ್ರೆಸ್ ಮಾಡಿ ರೊಟೇಟ್ ಮಾಡಬೇಕು. ಓಕೆ, ಆಮೇಲೆ ನಿಮಗೆ ಪರ್ಟಿಕ್ಯುಲರ್ ಏರಿಯಾ ಜೂಮ್ ಮಾಡಬೇಕಂದ್ರೆ ಓಕೆ, ಇದು ಬಂದ್ಬಿಟ್ಟು ನಿಮಗೆ ಮಾಡೆಲ್ ಇಂಪೋರ್ಟ್ ಆದಮೇಲೆ ಇಷ್ಟು ಮಾಡಬೇಕು. ಮಾಡೆಲ್ ಇಂಪೋರ್ಟ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಲೆವೆಲ್ಸ್ ಅಂತ ಬರುತ್ತೆ. ಓಕೆ, ಲೆವೆಲ್ಸ್ ಅಲ್ಲಿ ಇಲ್ಲೇ ಲೆವೆಲ್ 1 ಅಲ್ಲಿ ಮಾಡೆಲ್ ಇಂಪೋರ್ಟ್ ಆಗಿದೆ. ಆಮೇಲೆ ಏನ್ ಮಾಡೆಲ್ ನೇಮ್ ಇಂಪೋರ್ಟ್ ಆಗಿದೆ ಇಲ್ಲಿ ನಿಮಗೆ ಕನ್ಫರ್ಮೇಶನ್ಗೋಸ್ಕರ ನಂದು ಇದೇ ಪರ್ಟಿಕ್ಯುಲರ್ ಮಾಡೆಲ್ ಇಂಪೋರ್ಟ್ ಆಗಿದೆ ಅಂತ ಇಲ್ಲಿ ನೀವು ಮಾಡೆಲ್ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ನಿಮಗೆ ಮಾಡೆಲ್ ಅಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ 2D ಅಂತ ನೇಮ್ ಇದೆ, ಅದು ಮಾತ್ರ ಇಂಪೋರ್ಟ್ ಆಗಿದೆ. ಬೇರೆ ಬೇರೆ ಥರ ಇದ್ರೆ ಬೇರೆ ಬೇರೆ ನೇಮ್ ಬರುತ್ತೆ. ಓಕೆ, ಅಂದ್ರೆ ನಿಮಗೆ ಅದು ಇದು ಎಲ್ಲ ಆಗ್ತಾ ಇರುತ್ತೆ, ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ಬರ್ತಾ ಇರುತ್ತೆ. ಕರೆಕ್ಟ್ ಮಾಡೆಲ್ ಇಂಪೋರ್ಟ್ ಆಗಿದೆ, ಅದೇ ನೇಮ್ ಇದೆ ಅಂತ ಕ್ರಾಸ್ ಚೆಕ್ ಮಾಡಿ. ಈಗ ನಾವು ಸ್ಕ್ರೂಸ್ ಲೆವೆಲ್ಸ್ ಮಾಡ್ಕೊಂತೀವಿ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದು, ಅದು ಮಾಡೆಲ್ ಲೆಕ್ಕದಲ್ಲೇ ಬರುತ್ತೆ ಇಲ್ಲ? ಬರುತ್ತೆ, ಅದು ಮಾಡೆಲ್ ಬರುತ್ತೆ ನಿಮ್ಗೆ. ಇಲ್ಲಿ ಮತ್ತೆ ನೀವು ಇನ್ನೊಂದು ಇಂಪೋರ್ಟ್ ಮಾಡ್ಕೋಬಹುದು. ಓಕೆ, ಆವಾಗ ಇನ್ನೊಂದು ಮಾಡೆಲ್ ಬರುತ್ತೆ. ಓಕೆ, ಇದಾದ್ಮೇಲೆ ನಿಮಗೆ ಡ್ರಾಯಿಂಗ್ ಕೊಟ್ಟ ತಕ್ಷಣ ಏನು ಸ್ಟಡಿ ಮಾಡ್ತೀರಾ ನೀವು? ಈಗ ನಿಮಗೆ ಡ್ರಾಯಿಂಗ್ ಕೊಡ್ತಾರೆ, ಅದು ನೀವು ಏನು ಸ್ಟಡಿ ಮಾಡ್ತೀರಾ? ಅಂದ್ರೆ ಫಸ್ಟ್ ಫಿಸಿಬಿಲಿಟಿ ಮಾಡ್ಬೇಕು ನಾವು. ಫೀಸಿಬಿಲಿಟಿ ಚೆಕ್ ಮಾಡ್ತೀವಿ. ಅದರಲ್ಲಿ ನಮ್ಮ ಹತ್ರ ಏನ್ ಮಿಷಿನ್ ಇದೆ, ಆ ಮಿಷಿನ್ ಅಲ್ಲಿ ಈ ಪಾರ್ಟ್ ಫಿಸಿಬಲ್ ಇದೆ ಅಂತ ಚೆಕ್ ಮಾಡ್ಬಿಡ್ತೀವಿ. ಕರೆಕ್ಟ್ ಅಲ್ವಾ? ಅದು ಮಾಡ್ತೀರಾ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಏನು ಟೂಲ್ ಬೇಕಾಗುತ್ತೆ. ಓಕೆ, ಅದನ್ನ ನೀವು ಸ್ಟಡಿ ಮಾಡ್ಬೇಕು. ಇದರಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ಆ ಥರ
ಚೆಕ್ ಮಾಡಲೇಬೇಕು. ಹ್ಮ್. ಓಕೆ, ನಿಮಗೆ ಬ್ಲೈಂಡ್ ಆಗಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಯೂಶಲಿ ಸೈಜ್ ಆದ್ರೂ ಗೊತ್ತಿರಬೇಕು. ಹ್ಮ್. ಅಂದ್ರೆ ಇದು ಏನ್ ಸೈಜ್ ಇದೆ, ಯಾವ ಮಷೀನಲ್ಲಿ ಹಾಕ್ತೀನಿ, ಆಮೇಲೆ ಏನ್ ಮಿನಿಮಮ್ ಟೂಲ್ ಬೇಕಿದೆ, ಹಾ. ಆ ಟೂಲ್ ಹಾಕಿದ್ರೆ ನಮ್ಮ ಹತ್ರ ಆಗುತ್ತೆ. ಅದಕ್ಕೆ RPM ಇದೆಯಾ ಅಷ್ಟು ಟೂಲ್ ಅದ್ರಿಗೆ, ಅಂದ್ರೆ ನನ್ನ ಹತ್ರ ಒಂದು ಅದಕ್ಕೆ 0.5 ಬೇಕು, 0.5 ಟೂಲ್ ನನ್ನ ಹತ್ರ RPM ಇದೆಯಾ. ಹಾ. ಓಕೆ, ಅದನ್ನ ನಾನು ಮೊದಲನ ಅನಾಲಿಸಿಸ್ ಮಾಡಬೇಕು ಆ ಮಾಡೆಲ್ನ. ಓಕೆ, ಇದನ್ನ ಫಸ್ಟ್ ಬಂದ್ಬಿಟ್ಟು ರೇಡಿಯಸ್ ಅಂತ ಇದೆ ಆಪ್ಷನ್, ಮಿನಿಮಮ್ ರೇಡಿಯಸ್ ಟೂಲ್ ಅಂತ ಹೇಳ್ತಾರೆ. ಹಾ. ಓಕೆ, ಇದು ಕ್ಲಿಕ್ ಮಾಡಿದ್ರೆ ಒಂದು ನಿಮಗೆ ಕಲರ್ ತೋರಿಸುತ್ತೆ. ಹಾ. ಓಕೆ, ರೆಡ್ ಮತ್ತೆ ಗ್ರೀನ್ ತೋರಿಸ್ತಾ ಇದೆ. ಹ್ಮ್. ಓಕೆ, ಇಲ್ಲಿ ಮಾಡೆಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡ್ರಾಯಿಂಗ್ ಆಪ್ಷನ್ ಅಂತ ಹೋಗ್ತೀನಿ. ಹಾ. ಓಕೆ, ಡ್ರಾಯಿಂಗ್ ಆಪ್ಷನ್ ಅಂತ ಹೋದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಮಿನಿಮಮ್ ಟೂಲ್ ರೇಡಿಯಸ್ ಅಂತ ಹಾ. ಇದೆ. ಇದು ನನಗೆ ಇವಾಗ R10 ಹಾಕಿದ್ರೆ ಈ ರೆಡ್ ಕಲರ್ ಅದು ಕ್ಲಿಯರ್ ಆಗಲ್ಲ, ಅದು ಅದಕ್ಕಿಂತ ಕಡಿಮೆ ಇದೆ ಅಂತ ಇಂಡಿಕೇಶನ್. ಓಕೆ. ಓಕೆ, ರೆಡ್ ಕಲರ್ ಎಲ್ಲಿ ತೋರಿಸ್ತಾ ಇದೆಯಲ್ಲ, ಹ್ಮ್. ಇದು ನಿಮಗೆ R10 ಅಂದ್ರೆ 20 ಡಯಾಮೀಟರ್ಗಿಂತ ಕಡಿಮೆ ಇದೆ. ಸಪೋಸ್ ಐ ಗೋ ಫಾರ್ R6. ಇದೆಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲೇ ಈ ಕಾರ್ನರ್ ನಿಮಗೆ ಕ್ಲಿಯರ್ ಆಗಲ್ಲ, ಉಳ್ಕೊಳ್ಳುತ್ತೆ. ಓಕೆ, ಸಪೋಸ್ ಐ ಗೋ ಫಾರ್ R3 ಅಂದ್ರೆ ಮಿನಿಮಮ್ 6 ಡಯಾಮೀಟರ್ ಟೂಲ್ ಬೇಕು. ಓಕೆ, ನೀವು 6 ಡಯಾಮೀಟರು ಲಾಸ್ಟಿಗೆ ಹಾಕೊಂತೀರಾ ಅಥವಾ ಮಧ್ಯದಲ್ಲಿ ಹಾಕ್ತೀರಾ, ಅದು ನಮ್ಮ ಸೀಕ್ವೆನ್ಸ್ ನಾವು ಪ್ಲಾನ್ ಮಾಡ್ಕೋಬೇಕು. ಬಟ್ ಈ ಆಸ್ ಪರ್ 3D ಮಾಡೆಲ್ ಪ್ರಕಾರ ನನಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಂದ್ರೆ ಮಿನಿಮಮ್ 6 ಡಯಾಮೀಟರ್ ಟೂಲು ಬೇಕೇ ಬೇಕು, ಇಲ್ಲಾಂದ್ರೆ ಆಗಲ್ಲ. ಓಕೆ, ಅದು ಒಂದು ರೇಡಿಯಸ್ ಆಗುತ್ತೆ ಸರ್, ಡೈಮಂಡ್ ರೇಡಿಯಸ್. ಅದು ರೇಡಿಯಸ್ R3 ಅಂದ್ರೆ 6 ಡಯಾಮೀಟರ್. 6. ಓಕೆ, ರೇಡಿಯಸ್ನ ಇಟ್ಕೊಳ್ಳಿ, ಅವಾಗ ಇಂಟು 6 ಡಯಾಮೀಟರ್. ಓಕೆ, ಸಪೋಸ್ ನಾನು ಇವಾಗ 4 ಹಾಕ್ತೀನಿ ನೋಡಿ, ಇದು ಈ ಕಾರ್ನರ್ ಮಾತ್ರ ಉಳ್ಕೊಳ್ಳೋದು. ಓಕೆ, ಇದನ್ನ ನೀವು ಬೇಕಾದ್ರೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಬೋದು. ಇಲ್ಲಿ ಮೆಜರ್ ಅಂತ ಇದೆ, ಮೆಜರ್ಗೆ ಹೋಗ್ಬಿಟ್ಟು ನೀವು ಏನಿದೆ ಅಂತ ಬೇಕಾದ್ರೆ ಇಲ್ಲೇ 3 ಪಾಯಿಂಟ್ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಇವಾಗ ಏನಿದೆ ನಿಮಗೆ 8.2 ಡಯಾಮೀಟರ್, ಅಂದ್ರೆ ಅವಾಗ ನಿಮಗೆ 4.1 ಬಂತು. ಕರೆಕ್ಟಾ? ಅವಾಗ ನಿಮಗೆ ಇಲ್ಲಿ 3 ಪಾಯಿಂಟ್ ಅಂತ ಇದೆ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ನೋಡಿ, 3.5 ಇದೆ. ಓಕೆ, ಅವಾಗ ನಿಮಗೆ ಅದು ಆಗಲ್ಲ. ಕರೆಕ್ಟಾ? ಅದಕ್ಕೆ ಇಲ್ಲಿ ನಿಮ್ಗೆ ಮಿನಿಮಮ್ 3. ಓಕೆ, ಇದು ನಿಮಗೆ ಫುಲ್ ಕ್ಲಿಯರ್ ಆಗಿ ಏನು ನಿಮಗೆ ಕಲರ್ ತೋರಿಸಲ್ಲ, ಅವಾಗ ಆ ಡಯಾಮೀಟರ್ ಹಾಕಿದ್ರೆ ನಿಮಗೆ ಇದು ಆಗುತ್ತೆ. ಇವಾಗ ನಿಮಗೆ ಇಲ್ಲಿ ಕಾರ್ನರ್ ಅಲ್ಲಿ R4 ಇದೆ, ನೀವು R4 ಟೂಲ್ ಹಾಕ್ಬಾರ್ದು, ಅದಕ್ಕಿಂತ ಒಂದು 0.2 ನಿಮ್ಗೆ ಕಡಿಮೆ ಹಾಕ್ಬೇಕು. ಹಾಗೇನಾಗುತ್ತೆ, ನಿಮಗೆ ಮೂವ್ಮೆಂಟ್ಗೆ ಕ್ಲೀನ್ ಆಗಿ ಕಾರ್ನರ್ ಫಿನಿಶ್ ಎಲ್ಲ ಬರುತ್ತೆ, ಇಲ್ಲಾಂದ್ರೆ ಚಾಟ್ರಿಂಗ್ ಬರುತ್ತೆ. ಓಕೆ, ಕ್ಲಿಯರ್ ಆಯ್ತು? ಎಲ್ಲ ಹೋಗ್ಬೇಕು, ಜಸ್ಟ್ ಮಾಡಲ್ ಅದನ್ನೇ ಏನಂತ ಮಿನಿಮಮ್ ರೇಡಿಯಸ್ ಚೆಕಿಂಗ್, ಮಿನಿಮಮ್ ರೇಡಿಯಸ್ ಸೈಡ್ ಅಂತ ಹೇಳ್ತೀವಿ. ನಾರ್ಮಲ್ ಈ ತರ ಇರುತ್ತೆ ನಿಮಗೆ. ಹೌದು, ಇದ್ರ ಮೇಲೆ ಜಸ್ಟ್ ಯಾರೋ ಇಟ್ರೆ ಇದನ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ಓಕೆನಾ? ಇದಾದ್ಮೇಲೆ ಇಲ್ಲಿ ಮಾಡೆಲ್ ಮೇಲೆ ರೈಟ್ ಕ್ಲಿಕ್, ಮಾಡೆಲ್ಸ್ ಅಂತ ಇದೆಲ್ಲ ರೈಟ್ ಕ್ಲಿಕ್, ಡ್ರಾಯಿಂಗ್ ಆಪ್ಷನ್. ಓಕೆ, ಡ್ರಾಯಿಂಗ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಇದು ಡಿಫಾಲ್ಟ್ 10 ಇರುತ್ತೆ. ಓಕೆ, ಇದನ್ನ ಜಸ್ಟ್ ವ್ಯಾಲ್ಯೂ ಹಾಕಿ ಎಂಟ್ರಿ ಕೊಡಿ. ಓಕೆ, ಇಲ್ಲಿ ಅಕ್ಸೆಪ್ಟ್ ಏನು ಮಾಡಂಗಿಲ್ಲ, ಜಸ್ಟ್ ಇಲ್ಲಿ ವ್ಯಾಲ್ಯೂ ಹಾಕೋದು ಎಂಟ್ರಿ ಕೀಬೋರ್ಡ್. ಓಕೆ, ಇವಾಗ ಏನಾಗಿದೆ, ನನಗೆ ರೇಡಿಯಸ್ ಚೆಕ್ ಆಯ್ತು, ಟೂಲ್ ಏನ್ ಹಾಕ್ಬೇಕಂತ ನನಗೆ ಐಡಿಯಾ ಬಂತು. ಓಕೆ, ಆಮೇಲೆ ಈ ಗ್ಯಾಪ್ ಒಂದ್ಸಲ ನೀವು ಚೆಕ್ ಮಾಡ್ಬೇಕು. ಇವಾಗ ನನಗೆ ಒಂದೇ ಸಲ ಮಾಡ್ತೀನಿ ಅಥವಾ ರೆಸ್ಟ್ ಆಫ್ ಮಾಡ್ತೀನಿ, ಇಲ್ಲೇ ಮೆಜರ್ ಅಂತ ಇದೆ. ಓಕೆ, ಮೆಜರ್ ಅಂತ ಹೋಗ್ಬಿಟ್ಟು ಇಲ್ಲ ಹೋಗ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಏನ್ ಟೂಲ್ ಒಳಗಡೆ ಹೋಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 28 mm ಇದೆ. ಓಕೆ, ಒಂದು 16 ಟೂಲ್ ಹಾಕಿದ್ರೆ ಒಳಗಡೆ ಹೋಗುತ್ತೆ. ಓಕೆ, ಆ ಥರ. ಅಥವಾ ನೀವು ಇದೆ ಇನ್ನೊಂದ್ಸಲ ಇನ್ನೂ ಎಕ್ಸಾಕ್ಟ್ ಆಗಬೇಕಂದ್ರೆ ಇದು ನಿಮಗೆ ಡಯಾಗ್ನಲ್ ಇದೆ, ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಮೆಜರ್ ಮಾಡಬೇಕು, ಇಲ್ಲಿಂದ ಅಲ್ಲಿಗೆ ಏನಾದರೂ ವ್ಯಾಲ್ಯೂ ಬೇಕಾ ಅಂತ ಅವಾಗ ನಿಮಗೆ. ಓಕೆ, ಆಮೇಲೆ ಇದೇ ಥರ ನಿಮಗೆ ಮಾಡೆಲ್ ಸೈಜ್ ಏನಿದೆ, ಜಸ್ಟ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಗೆ ಹೋದರೆ ನಿಮಗೆ ಮಾಡೆಲ್ ಸೈಜ್ ಸಿಗುತ್ತೆ ಇಲ್ಲಿ. ಓಕೆ, 200/120/50 mm. ಓಕೆ, ಇದು 200 ಇದೆ, 120/50 ಮಾಡಲ್ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿ.
ಇದು ನಿಮ್ದು ಮಾಡಲ್ ಸೈಜ್. ಓಕೆ, ಆಮೇಲೆ ನೆಕ್ಸ್ಟ್ ಇದರಲ್ಲೇನೆ ಅಂಡರ್ ಕಟ್ ಅವ. ಓಕೆ, ಡ್ರಾಫ್ಟ್ ಆಂಗಲ್ ಸೈಡ್ ಇದನ್ನ ಕೊಟ್ಟಾಗ ಇದು ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಮಾಡಲ್ ಏನಾದ್ರು ನೆಗೆಟಿವ್ ಇದೆಯಾ ಅಥವಾ ಮಾಡಲ್ ಅಲ್ಲಿ ಎಷ್ಟು ಸೆಟ್ಟಿಂಗ್ ಬೇಕಾಗುತ್ತೆ ಅಂತಂದ್ರೆ ನೀವು ಇದರಲ್ಲಿ ಡಿಸೈಡ್ ಮಾಡ್ತೀವಿ. ನೀವಾಗ ಮಾಡಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓಕೆ ಇಲ್ಲೊಂದು ಸೆಟ್ಟಿಂಗ್ ಮಾಡುತ್ತೆ, ಇದೊಂದು ಸೆಟ್ಟಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ. ಬಟ್ ಸಮ್ ಟೈಮ್ ಇಲ್ಲಿ ಪಾಕೆಟ್ ಅಲ್ಲಿ ಅಂಟರ್ ಕಟ್ ಇರುತ್ತೆ ಅಥವಾ ಇಲ್ಲೆಲ್ಲರೂ ಅಂಟರ್ ಕಟ್ ಇರುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ಓಕೆ, ಆವಾಗ ನೀವು ಇದನ್ನ ಏನ್ ಯೂಸ್ ದಿಸ್ ಅಂಡರ್ ಕಟ್ ಶೇಡಿಂಗ್ ಸೇಮ್. ಮತ್ತೆ ಅದಕ್ಕೆ ಹೋಗ್ಬೇಕು ಡ್ರಾಯಿಂಗ್ ಆಪ್ಷನ್, ಇಲ್ಲೇ ಆಂಗಲ್ ಅಂತ ಇದೆ. ಓಕೆ, ಮುಂಚೆ ಚೆಕ್ ಮಾಡಿದ್ದು ಮಿನಿಮಮ್, ಇವಾಗ ಇಲ್ಲಿ ಚೆಕ್ ಮಾಡ್ತಾ ಇರೋದು -0.2 ಅಂತ ಕೊಡ್ತೀನಿ, ಜಸ್ಟ್ ನೆಗ್ಲಿಜೆನ್ಸಿ ಆಂಗಲ್. ಇವಾಗ ನಿಮಗೆ ರೆಡ್ ಕಲರ್ ಇಲ್ಲಿ ತೋರಿಸ್ತಾ ಇಲ್ಲ, ಅಂದ್ರೆ ಅಪ್ ಟು ದಿಸ್ ಏರಿಯಾ 3 axis ಅಲ್ಲಿ ಮಾಡಬಹುದು. ಇಲ್ಲಿ ನಿಮಗೆ ರೆಡ್ ಕಲರ್ ತೋರಿಸ್ತಾ ಇದೆ. ಇದನ್ನ ನೀವು ವರ್ಟಿಕಲ್ ಆಗಿ ಇಟ್ಟು ಮಾಡೋಕ್ಕಾಗಲ್ಲ, ಅವಾಗ ನೀವು ಸೆಕೆಂಡ್ ಸೆಟ್ಟಿಂಗ್ ಮಾಡಬೇಕು, ಇಲ್ಲ ಅಂದ್ರೆ 3+2 ಸೈಡ್ ಮಾಡಬೇಕು. ಓಕೆ, ಇದು ನಿಮಗೆ ಸೆಕೆಂಡ್ ಚೆಕಿಂಗ್. ಓಕೆ, ನಮ್ದು ಮಾಡೆಲ್ ಚೆಕ್ ಆಯ್ತು, ಟೂಲ್ ಚೆಕ್ ಆಯ್ತು, ಆಮೇಲೆ ನಂಬರ್ ಆಫ್ ಸೆಟ್ಟಿಂಗು ಡಿಸೈಡ್ ಆಯ್ತು, 3 axis ಅಲ್ಲಿ ಹಾಕ್ಬೇಕು ಅದ್ರ ಸೈಡ್ ಮೇಲೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ಯು ಹ್ಯಾವ್ ಟು ಡಿಸೈಡ್ ಯುವರ್ ರಾ ಮಟೀರಿಯಲ್. ಓಕೆ, ನನ್ನ ಸೈಜ್ ಏನಿದೆ, ಇವಾಗ ನನಗೆ ಮಾಡೆಲ್ ಸೈಜ್ ಗೊತ್ತಾಯ್ತು, ಮಾಡೆಲ್ ಸೈಜ್ ಪ್ರಾಪರ್ಟಿಗೆ ಹೋದಾಗ ನನ್ನದು ಮಾಡೆಲ್ ಸೈಜ್ ಗೊತ್ತಾಯ್ತು, ಕರೆಕ್ಟ್ ಅಲ್ವಾ? ಇವಾಗ ಇದೇ ತರ ಇಲ್ಲಿ ಬ್ಲಾಕ್ ಅಂತ ಇದೆ. ಬ್ಲಾಕ್ ಅಂದ್ರೆ ರಾ ಮಟೀರಿಯಲ್. ಓಕೆ, ಜಸ್ಟ್ ಇದು ಕೊಟ್ಬಿಟ್ಟು ಕ್ಯಾಕೆಟ್ ಅಂತ ಕೊಡ್ತೀವಿ. ಈಗ ನನಗೆ ಮಿನಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರೋದು 400/260/50 ಅಂದ್ರೆ ಫಿನಿಶ್ ಸೈಜ್ ಇದೆ. ಓಕೆ, ಇದ್ರ ಮೇಲೆ ನಂದು ಏನ್ ಸೈಜ್ ಇದೆ ಇಲ್ಲಿ ನೀವು ಹಾಕೋಬಹುದು. ನನ್ನ ಹತ್ರ 440 ಇದೆ. ಅವಾಗ ಏನಾಗುತ್ತೆ, ಈ ಕಡೆ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಇವರ ಇದನ್ನ 0 ಕೊಟ್ರೆ ನಿಮ್ದು ಇದು. ಓಕೆ, ಇಲ್ಲಿ ನಿಮಗೆ ಮಾಡೆಲ್ ಆನ್ ಅಂಡ್ ಆಫ್, ಇದು ಬ್ಲಾಕ್ ಆನ್ ಅಂಡ್ ಆಫ್. ಓಕೆ, ಇದು ವೈರ್ ಫ್ರೇಮ್, ಇದು ಬ್ಲಾಕ್, ಇದು ಮಾಡೆಲ್. ಓಕೆ, ಮಾಡೆಲ್ ಅಲ್ಲಿ ನಾರ್ಮಲ್ ಒಂದು ರೇಡಿಯಸ್ ಚೆಕ್ ಮಾಡೋದೊಂದು ಅಂಡರ್ ಕಟ್ಸ್ ಒಂದು. ಮಾಡೆಲ್ ಅಲ್ಲಿ ಆಕ್ಚುಲಿ ಪಾರ್ಟ್ ಕಾಣುತ್ತೆ, ಬ್ಲಾಕ್ ಅಲ್ಲಿ ನಾವೇನ್ ರಾ ಮಟೀರಿಯಲ್ ಏನಿದೆ ಅದು ನಿಮ್ಗೆ ಬರುತ್ತೆ. ಓಕೆ, ಇದು ನಿಮ್ದು ರಾ ಮಟೀರಿಯಲ್ ಏನಿರುತ್ತೆ, ಎವ್ರಿ ಪ್ರೋಗ್ರಾಮ್ ಮಾಡಿದಾಗ ರಾ ಮಟೀರಿಯಲ್ ಚೆಕ್ ಮಾಡಿದ್ರೆ ಬೆಟರ್. ಓಕೆ, ಇವಾಗ ಅವ್ರೊಂದು ಏನೋ ಕೊಟ್ಟಿರ್ತಾರೆ, ಏನೋ ಒಂದು ಸೈಜ್ ಕೊಟ್ಟಿರ್ತೀರಾ. ಓಕೆ, ಅವ್ರೇನೋ ಒಂದು ಕಟಿಂಗ್ ಮಾಡಿ ಕೊಟ್ಟಿರ್ತಾರೆ, 5 mm ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ದು ಮಟೀರಿಯಲ್ ಮೇಲೆ ಟೂಲು ಪಂಚ್ ಆಗುತ್ತೆ. ಓಕೆ, ಯಾವ ಪ್ರೋಗ್ರಾಮರ್ ಆದವರು ಮಟೀರಿಯಲ್ ಚೆಕ್ ಮಾಡಲೇಬೇಕು. ಓಕೆ, ಸ್ಟ್ಯಾಂಡರ್ಡ್ ಮಟೀರಿಯಲ್ ಯೂಸ್ ಮಾಡ್ತಾ ಇದ್ರೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಬರ್ತಾ ಇರುತ್ತೆ, ನಿಮಗೆ ಫ್ರೀ ಮಷಿನಿಂಗ್ ಆಗಿ ಬಂದಿರುತ್ತೆ, ಅವಾಗ ಅವಶ್ಯಕತೆ ಇರಲ್ಲ. ನಿಮಗೆ ರಾ ಮಟೀರಿಯಲ್ ಬಂದಾಗ ಯು ಹ್ಯಾವ್ ಟು ಚೆಕ್ ದ ರಾ ಮಟೀರಿಯಲ್. ಓಕೆ, ನಿಮ್ಗೆ ಇವಾಗ ಏನಾಗುತ್ತೆ ಅಂದ್ರೆ, ಇವರಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ ಕೊಡ್ತೀನಿ, ಏನಾಗುತ್ತೆ ಟೂಲ್ ಇಲ್ಲೇ ಪ್ಲಂಜ್ ಆಗುತ್ತೆ. ಇಲ್ಲಿ ನಿಮ್ಗೊಂದು 10 mm ಜಾಸ್ತಿ ಇದೆ ಏನಾಗುತ್ತೆ, ಟೂಲ್ ಮೇಲೆ ಪ್ಲಂಜ್. ಅವಾಗ ಇಲ್ಲಿ ಕೊಟ್ರೆ ಏನಾಗುತ್ತೆ, ಅವಾಗ ಆಚೆ ಪ್ಲಂಜ್ ಆಗುತ್ತೆ. ಇವಾಗ ಮಾಡೆಲ್ ಚೆಕಿಂಗ್ ಆಯ್ತು, ಬ್ಲಾಕ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, G54 ಅಂದ್ರೆ ವರ್ಕ್ ಆಫ್ಸೆಟ್ ಅಂತ ಎಲ್ಲಿ ನಾವು ಡಿಸೈಡ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಪ್ರೋಗ್ರಾಮರ್ ಡಿಸೈಡ್ ಮಾಡ್ತೀವಿ, ಪ್ರೋಗ್ರಾಮರ್ ಡಿಸೈಡ್ ಮಾಡಿ ಆಪರೇಟರ್ ಹೇಳ್ತೀವಿ, ಇಂಥಲ್ಲಿ ವರ್ಕ್ ಆಫ್ಸೆಟ್ ತೆಗಿಬೇಕು ಅಂತ ಹೇಳ್ತೀವಿ. ಓಕೆ, ವರ್ಕ್ ಆಫ್ಸೆಟ್ ನಮಗೆ ಸೆಟ್ ಮಾಡೋಕ್ಕೆ ವಿ ಹ್ಯಾವ್ ದ ಆಪ್ಷನ್ಸ್ ಕಾಲ್ಡ್ ಆಸ್ ವರ್ಕ್ ಪ್ಲೇನ್. ಓಕೆ, ಆಮೇಲೆ ನಿಮಗೆ ಬ್ಲಾಕ್ ಅಲ್ಲಿನೂ ಡಿಫ್ರೆಂಟ್ ಬ್ಲಾಕ್ ಇದೆ. ಓಕೆ, ಇದು ಬಂದು ನಿಮಗೆ ಬಾಕ್ಸ್. ಸಪೋಸ್ ಯು ಆರ್ ಹ್ಯಾವಿಂಗ್ ಎಲ್ಲಿ ಸಿಲಿಂಡರ್ ಕೊಟ್ಟರೆ ನಿಮಗೆ ಈ ತರ ಸಿಲಿಂಡರ್. ಓಕೆ, ಇವಾಗ ಏನಕ್ಕೆ ನೀವು ಇದೇ ಕೊಡಬೇಕು ಅಂತಂದ್ರೆ ನಿಮ್ದು ರಾ ಮಟೀರಿಯಲ್ ಹೆಂಗಿರುತ್ತೆ ಹಂಗೆ ಕೊಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ದು ಪ್ರೋಗ್ರಾಮ್ ಸಪೋಸ್ ನನ್ನ ಹತ್ರ ಸ್ಕ್ವೇರ್ ಇದೆ, ಬಟ್ ನಾನು ಸಿಲಿಂಡರ್ಲೆ ಓಡಿಸ್ತಾ ಇದ್ದೀನಿ, ಏನಾಗುತ್ತೆ ಇಲ್ಲಿ ಮಟೀರಿಯಲ್ ಎಕ್ಸ್ಟ್ರಾ ತೆಗಿಬೇಕಲ್ಲ, ಅವಾಗೆಲ್ಲ ಟೂಲ್ ಪಾಜ್ ಆಗುತ್ತೆ. ಓಕೆ, ಆ ಥರ ಯು ಹ್ಯಾವ್ ಟು ಯೂಸ್ ಎಕ್ಸಾಕ್ಟ್ ಬ್ಲಾಕ್. ಆಮೇಲೆ ಇಲ್ಲಿ ಏನಾದ್ರು ನಿಮಗೆ ಎಕ್ಸ್ಟೆಂಡ್, ನಿಮಗೆ ನನಗೆ XY ಅಲ್ಲಿ ಇದು Z ಅಲ್ಲಿ ಸೇಮ್ ಇದೆ, XY ಅಲ್ಲಿ ಮಾತ್ರ ಒಂದು 5 mm per side ಜಾಸ್ತಿ ಇದೆ. ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ರೆ ನಿಮಗೆ ಇಲ್ಲಿ 5 mm per side ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ಎಕ್ಸ್ಪ್ಯಾಂಡ್ ಕೊಡ್ಬೋದು. ಕ್ಲಿಯರಾ? ಓಕೆ, ಸದ್ಯಕ್ಕೆ 0 ಮಾಡ್ಕೊಂಡು ಓಕೆ. ಆಮೇಲೆ ಇದಾದ್ಮೇಲೆ ಯು ಹ್ಯಾವ್ ಟು ಸೆಟ್ ಯುವರ್ G54 ಅಂದ್ರೆ ವರ್ಕ್ ಪ್ಲೇನ್ ಅಂತ ಹೇಳ್ತೀವಿ ಇಲ್ಲಿ. ಓಕೆ, ವರ್ಕ್ ಪ್ಲೇನ್ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲಿ ಸೆಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ಬೇಕು ನಾವು ಇವಾಗ.
ಓಕೆ. ಯೂಶಲಿ ಸಿಂಗಲ್ ಪೀಸ್ ಇದ್ದಾಗ ಏನಾಗುತ್ತೆ, ಬ್ಲಾಕ್ ಸೆಂಟ್ರಿ ಕೊಡ್ತೀವಿ, ಕರೆಕ್ಟ್ ಅಲ್ವಾ? ಆಮೇಲೆ ಫಿಕ್ಚರ್ ಎಲ್ಲ ಇದ್ದಾಗ ಎಲ್ಲೋ ಫಿಕ್ಚರ್ ಹೋಲ್ ಹಾಕೊಂಡು ಅಲ್ಲಿಂದ ಕೊಡ್ತೀವಿ. ಓಕೆ, ಇವಾಗ ನಮ್ದು ಸಿಂಗಲ್ ಬ್ಲಾಕ್ ಇದೆ. ಸಿಂಗಲ್ ಬ್ಲಾಕ್ ಇದ್ದಾಗ ನಾನೇನು ಹೇಳ್ತೀನಿ, ಇವಾಗ ಇಲ್ಲೇ ವರ್ಕ್ ಪ್ಲೇನ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಇದರಲ್ಲಿ ಬಂದ್ಬಿಟ್ಟು ವರ್ಕ್ ಪ್ಲೇನ್ ಯೂಸಿಂಗ್ ದ ಬ್ಲಾಕ್ ಅಂತ ಕೊಡ್ತೀನಿ. ಇವಾಗ ಏನಾಗುತ್ತೆ, ಇಷ್ಟು ಪಾಯಿಂಟ್ ಆಪ್ಷನ್ಸ್ ಇದೆ. ನಾನು ಈ ಕಾರ್ನರ್ ಆಪ್ಷನ್ ತೆಗಿಬಹುದು, ಈ ಕಾರ್ನರ್ ತೆಗಿಬಹುದು, ಅಥವಾ ಇಲ್ಲಿ ಸೆಂಟ್ರಿಂಗ್ ತೆಗಿಬಹುದು. ಓಕೆ, ನಾನು ಇವಾಗ ಎಕ್ಸ್ ವೈ ಸೆಂಟರ್ ಜೆಡ್ ಟಾಪ್ ಅಂತ ಕೊಡ್ತೀನಿ, ಅಥವಾ ಎಕ್ಸ್ ವೈ ಸೆಂಟರ್ ಜೆಡ್ ಬಾಟಮ್ ಅಂತ ಕೊಡ್ತೀನಿ. ಓಕೆ, ಅವಾಗ ಇಲ್ಲಿ ಕೊಟ್ರೆ ಇಲ್ಲಿಗೆ ನಮಗೆ ಇದು ನನಗೆ ವರ್ಕ್ ಪ್ಲೇನ್ ಅಂದ್ರೆ G54. ಇವಾಗ ಎಕ್ಸ್ ವೈ ಸೆಂಟರ್ ಜೆಡ್ ಟಾಪ್. ಓಕೆ, ಕ್ಲಿಯರ್ ಅಲ್ವಾ? ಇನ್ ಕೇಸ್ ನನಗೆ ಈ ಹೋಲ್ ಸೆಂಟ್ರಿಗೆ ಬೇಕು ಅಂತಂದಾಗ ಈ ಹೋಲ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಪ್ಷನ್ಸ್ ಬರುತ್ತೆ, ಟಾಪ್ ಸೆಲೆಕ್ಷನ್ ಅಂತ ಕೊಟ್ಟಾಗ ಈ ಹೋಲ್ ಸೆಂಟ್ರಿಗೆ ಬರುತ್ತೆ. ಓಕೆ, ಆವಾಗ ಇದನ್ನ ನಾವು ಆಟೋ ಡಿಟೆಕ್ಟ್ ಆಗುತ್ತೆ ಸರ್. ಅಂದ್ರೆ ನಾವು ಹೋಲ್ ಸೆಲೆಕ್ಟ್ ಮಾಡಿದ್ದೀನಲ್ಲ, ಇವಾಗ ಈ ಸರ್ಫೇಸ್ ಸೆಂಟ್ರಿಗೆ ಬೇಕು, ಈ ಸರ್ಫೇಸ್ ನ ಸೆಲೆಕ್ಟ್ ಮಾಡಿ ಈ ಆಪ್ಷನ್ ಯೂಸ್ ಮಾಡಬೇಕು. ಮುಂಚೆ ಯೂಸ್ ಮಾಡಿದ ಯಾವುದು ಇದು. ಓಕೆ, ಇದು ಇದಿದ್ರೆ ಬ್ಲಾಕ್ ಮಾತ್ರ ಬರುತ್ತೆ. ಅಥವಾ ನಾನು ಇದನ್ನ ಕೊಟ್ರೆ ನೀವೇ ಮ್ಯಾನೇಜ್ ಹೋಗ್ಬಿಟ್ಟು ಪೊಸಿಷನ್ ಮಾಡಬಹುದು. ಸುಮ್ಮನೆ ಇಲ್ಲಿ ನಿಮ್ಗೆ ಇಲ್ಲೆಲ್ಲ ಬೇಕು ಇಲ್ಲೆಲ್ಲ ಬೇಕು ಅಂತಂದ್ರೆ ಇದು ಮಾಡ್ಬೋದು. ಓಕೆ, ಇದು ಬಂದ್ಬಿಟ್ಟು ಮಾಡೆಲ್ನ ಸೆಲೆಕ್ಟ್ ಮಾಡಿರ್ಬೇಕು. ಓಕೆ, ಇದು ಬಂದ್ಬಿಟ್ಟು ಇದು ಕೆಳಗಡೆದ 3 ವರ್ಕ್ ಪ್ಲೇನ್ ನಿಮಗೆ ಮಾಡೆಲ್ ಸೆಲೆಕ್ಷನ್ ಆದ್ರೆ ಬಾಟಮ್ ಸೆಂಟರ್ ಟಾಪ್ ಅಂತ ಇರುತ್ತೆ. ಟಾಪ್ ಅಂತ ಕೊಟ್ರೆ ಅವಾಗ ಇದರ ಸೆಂಟರ್ ನೀವು ಇಲ್ಲಿ ಎಷ್ಟು ಪ್ಲೇನ್ ಕ್ರಿಯೇಟ್ ಮಾಡಿರ್ತೀರೋ ಅಷ್ಟು ನಿಮ್ಗೆ ಇಲ್ಲೇ ಇಟ್ಕೊಂಡು. ಓಕೆ, ಇಲ್ಲಿ ಬೇಡ ಅಂದ್ರೆ ಯು ಕ್ಯಾನ್ ಡಿಲೀಟ್ ಇಟ್. ಜಸ್ಟ್ ರೈಟ್ ಕ್ಲಿಕ್ ಡಿಲೀಟ್. ಓಕೆ, ಬರೀ ಮಾಡಲ್ ಇರುವಾಗ ಮಾತ್ರ ಸೆಲೆಕ್ಟ್ ಮಾಡ್ಬೋದು ಸರ್. ಬ್ಲಾಕ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸೆಲೆಕ್ಟ್ ಬ್ಲಾಕ್ ಮಾಡಿದ್ಮೇಲೆ ಮಾಡಿದ್ರೆ ಇದು ಹೈಲೈಟ್ ಆಗುತ್ತೆ. ಯಾವ್ದು ಇದು ಹೈಲೈಟ್ ಆಗುತ್ತೆ. ಬ್ಲಾಕ್ ಇಲ್ಲ ಅಂದ್ರೆ ಇದು 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 ಆಗಲ್ಲ, ನಿಮಗೆ ಹೈಲೈಟ್ ಆಗಲ್ಲ. ಇದು ಹೈಲೈಟ್ ಆಗ್ಬೇಕಂದ್ರೆ ಮಾಡೆಲ್ ಸೆಲೆಕ್ಷನ್ ಆಗಿರ್ಬೇಕು, ಇದು ಕೆಳಗಡೆದ ಆಗಿರ್ಬೇಕಂದ್ರೆ. ಓಕೆ, ಈಗ ನಾನು ಫುಲ್ ಮಾಡೆಲ್ ಸೆಲೆಕ್ಟ್ ಮಾಡ್ತೀನಿ, ಎಕ್ಸ್ ವೈ ಸೆಂಟರ್ ಜೆಡ್ ಟಾಪ್ ಅಂತೀನಿ. ಅವಾಗ ಏನಾಗುತ್ತೆ, ಎಕ್ಸ್ ವೈ ಸೆಂಟರ್ ಜೆಡ್ ಟಾಪ್. ಓಕೆ, ಅವಾಗ ಇದನ್ನ ಟು ಆಕ್ಟಿವೇಟ್. ಆಕ್ಟಿವ್ ಆದಾಗ ಬ್ಲಾಕ್ ಚೇಂಜ್ ಆಗುತ್ತೆ. ಹಾಗೆ ನೀವು ಗೋ ಅಂಡ್ ಆಕ್ಟಿವೇಟ್. ಸರ್, ಈಗ ರಾ ಮೆಟೀರಿಯಲ್ ಇರುತ್ತೆ ಅನ್ಕೊಳ್ಳಿ ಸ್ಟಾಕು, ಆ ಟೈಮಲ್ಲಿ ಟಾಪ್ ತಗೊಳ್ಳಿ ಅಂತ ಹೇಳ್ತಾರೆ. ಈಗ ಫಿನಿಶಿಂಗ್ ಮೆಟೀರಿಯಲ್ ಇರೋವಾಗ ಏನೋ ಮಿಷನಿಂಗ್ ಆಗಿರಲ್ಲ, ಅವಾಗ ಟಾಪ್ ಹೆಂಗೆ ಇದು ಇಲ್ಲ, ಇದು ನೋಡಿ, ಇವಾಗ ನಾನು ಹೇಳ್ಬೇಕು, ವರ್ಕ್ ಪ್ಲೇನ್ ಯಾವಾಗಲೂ ನಿಮಗೆ ಮಾಡೆಲ್ ಟಾಪ್ ತಗೋಬೇಕು. ಓಕೆ, ರಾ ಮಟೀರಿಯಲ್ ಸ್ಟಾಕ್ ಇರುತ್ತೆ ಅಂದ್ರೆ ಅದನ್ನ ಜೆಡ್ ಅಲ್ಲಿ ಮ್ಯಾನೇಜ್ ಮಾಡ್ಕೋಬೇಕು. ವರ್ಕ್ ಆಫ್ ಸೆಟ್ ಯಾವಾಗಲೂ ನಿಮ್ಗೆ ಡಿಪೆಂಡ್. ಇವಾಗ ನೀವು ಏನಾಗುತ್ತೆ ಅಂದ್ರೆ ಇದರಿಂದ ಎಷ್ಟು ನಿಮ್ಗೆ ಟಾಪ್ ಅಲ್ಲಿ ಇದೆ. ಓಕೆ, ಸಪೋಸ್ ನಾನು ಇವಾಗ 1 mm ನನಗೆ ಸ್ಟಾಕ್ ಇದೆ, ಕರೆಕ್ಟಾ? ಇವಾಗ ನಿಮ್ಗೆ ಏನಾಗುತ್ತೆ, 1 mm ಇಲ್ಲಿ ನಿಮ್ಗೆ ಸ್ಟಾಕ್ ಬಂದಿರುತ್ತೆ ನೋಡಿ, ಬಟ್ ನಿಮ್ ಪ್ಲೇನ್ ಕೆಳಗಡೆ ಇದೆ. ಈಗ ನಾರ್ಮಲ್ ಆಗಿ ಅವರು ರಾ ಮೆಟೀರಿಯಲ್ ಕೊಟ್ಬಿಟ್ಟು ಟಾಪ್ ಅಂದ್ರೆ ಅವರು ಸ್ಟಾಕ್ ಬಿಲ್ಡ್ ಮಾಡೇ ಕೊಟ್ಟಿರ್ತಾರೆ ಸರ್. ಅಂದ್ರೆ ಈಗ ಸಮಥಿಂಗ್ ರಾ ಮೆಟೀರಿಯಲ್ ಆಗ್ಬಿಟ್ಟು ಸ್ಟಾಕ್ ಇರುತ್ತೆ, ಜೆಡ್ ಎಕ್ಸ್ ವೈ ಸೆಂಟರ್ ಜೆಡ್ ಟಾಪ್ ತಗೊಳ್ಳಿ ಅಂತ ಹೇಳಿರ್ತಾರೆ. ಜೆಡ್ ಟಾಪ್ ತಗೊಂಡ್ರೆ ಅವಾಗ ಅವ್ರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಮೇಲೆ ಸ್ಟಾಕ್ ಇದೆ ಅಂದ್ರೆ ನಿಮ್ ಫಿನಿಶಿಂಗ್ ಮೆಟೀರಿಯಲ್ ಗಿಂತ ಸ್ಟಾಕ್ ಮೇಲೆ ಆಫ್ಸೆಟ್ ಇದೆ ಅಂತ. ಇಲ್ಲ, ನಿಮ್ದು ಟಾಪ್ ಕ್ಲೀನ್ ಆಗಿದ್ರೆ ಟಾಪ್ 0 ಕೊಡ್ತಾರೆ, ಕರೆಕ್ಟಾ? ಟಾಪ್ ಕ್ಲೀನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಪಾಯಿಂಟ್ 1 ಡೌನ್ ಮಾಡ್ತೀವಲ್ವಾ, ಪಾಯಿಂಟ್ 1 ಪಾಯಿಂಟ್ 2 ಏನು ಸ್ಟಾಕ್ ಕ್ಲೀನ್ ಆಗುತ್ತೆ. ಬಟ್ ನೀವು ಮಾಡೆಲ್ ಟಾಪ್ ಕೊಟ್ರೆ ಬಿಟ್ರೆ ಯಾವಾಗ ರಾ ಮಟೀರಿಯಲ್ ಟಾಪ್ ಕೊಡಂಗಿಲ್ಲ. ಯಾಕಂದ್ರೆ ರಾ ಮಟೀರಿಯಲ್ ಕ್ಲೀನ್ ಆಗಿ ಎಷ್ಟು ಬೇಕಂತ ಗೊತ್ತಿಲ್ಲ ನಮ್ಗೆ. ಮಾಡೆಲ್ ಟಾಪ್ ತಗೊಂಡು ಫಾರ್ ಎಕ್ಸಾಂಪಲ್ ಇದು 50 ಇರುತ್ತೆ ಅನ್ಕೊಳ್ಳಿ, ಫಿನಿಶ್ ನಮ್ದು 65 ಇರುತ್ತೆ ಕಾಂಬಿಟಲ್ಲ. ಅವಾಗಿಂದ ನಾವು ಇದನ್ನೇ ಮಾಡೆಲ್ನೇ ಟಾಪ್ ತಗೋಬೇಕು. ಮಾಡೆಲ್ ಟಾಪ್ ತಗೊಂಡು ಮೇಲೆ ನಿಮ್ಗೆ ಎಷ್ಟು ತೆಗಿಬೇಕಂತ ನೀವು ಎಂಟರ್ ಮಾಡಲ್ಲ. ಡಿಸೈಡ್ ಮಾಡ್ಬೇಕು. ಇವಾಗ ನಿಮಗೆ ಮಾಡೆಲ್ ಟಾಪ್ ತಗೊಂಡ್ಮೇಲೆ ನಾನು ಇವಾಗ ಇಲ್ಲೊಂದು 5 mm ತೆಗಿಬೇಕಂತ ಹೇಳ್ತೀವಿ, ನಾನ್ ಡಿಸೈಡ್ ಮಾಡ್ಬೇಕು. ಡಿಸೈಡ್ ಮಾಡಿದ್ಮೇಲೆ ಅವಾಗ ನಾನು ಇಲ್ಲಿ ಫೀಡ್ ಆಗುತ್ತೆ, ಮೇಲ್ಗಡೆಯಿಂದ ಬರುತ್ತೆ. ಓಕೆ, ಯಾಕಂದ್ರೆ ಇದನ್ನ ಥಿಕ್ನೆಸ್ ಡಿಸೈಡ್ ಮಾಡೋದು ನಾನು, ಯಾಕಂದ್ರೆ ನನ್ನ ಹತ್ರ ಎಕ್ಸ್ಟ್ರಾ ಇದೆ ಮಟೀರಿಯಲ್, ಅದಕ್ಕೆ ನಾನು ತೆಗಿಬೇಕು. ಅದಕ್ಕೆ ಅವರು ಇದರಲ್ಲಿ ಸೆಟಪ್ ಶೀಟ್ ಕೊಡಬೇಕಾದ್ರೆ ಹೋಲ್ಡ್ ಬೈ 4 mm ಅಂತ ಕೊಡ್ತಾರೆ. ರಾ ಮೆಟೀರಿಯಲ್ ನೋಡ್ಕೊಂಡು 4 mm ಹೋಲ್ಡ್ ಮಾಡಿದ್ರೆ ಮಿಕ್ಕಿದಲ್ಲಿ ತಗೊಳುತ್ತೆ ಅಂತ. ಓಕೆ, ಇಲ್ಲ ಅಂದ್ರೆ 0 ಇರುತ್ತೆ. ಇವಾಗ ನಿಮ್ಗೆ ಜಸ್ಟ್ ಕ್ಲೀನ್ ಆಗಬೇಕು ಟಾಪ್ ಅಲ್ಲಿ ಅಂತಂದ್ರೆ 1 ಪಾಯಿಂಟ್ 2 ಪಾಯಿಂಟ್ 3 ಡೌನ್ ಮಾಡ್ಕೊಂಡು ಓಡಿಸ್ತೀವಿ ಅಷ್ಟೇ. ವರ್ಕ್ ಆಫ್ ಸೆಟ್ ನ ಡೌನ್ ಮಾಡ್ತೀವಿ ಅಷ್ಟೇ. ಬಟ್ ನಂದು ಮಾಡೆಲ್ ಟಾಪ್ ಅಲ್ಲೇ ಇರುತ್ತೆ.
ನಿಮ್ದು ಎಕ್ಸ್ಟ್ರಾ ಮೆಟೀರಿಯಲ್ ಇರುತ್ತೆ ಸೆಕೆಂಡ್ ಸೆಟ್ಟಿಂಗ್ ಅಲ್ಲಿ ತೆಗಿಬೇಕಂದ್ರೆ ಮಾತ್ರ ಅವಾಗ ನೀವು ಕನ್ಸಿಡರ್ ಮಾಡಿ. ಕ್ಲಿಯರ್ ಅಲ್ವಾ? ಓಕೆ. ಇವಾಗ OP10 OP20 ಎಲ್ಲ ಇರುತ್ತಲ್ಲ, ಈಗ ನಮ್ಗೆ ಥಿಕ್ನೆಸ್ ಅಲ್ಲಿ ಟೈಮಿಂಗ್ ಇದೆ ಸ್ಟಾಪ್. ಹ್ಮ್. 5 mm ಕೆಳಗಡೆ ಹೋಲ್ಡ್ ಮಾಡಿರ್ತಾರೆ ವಯಸ್ಸಲ್ಲಿ, 5 mm ಮೇಲೆ ತಗೊಳ್ತಾರೆ. ಅವಾಗ ಬ್ಲಾಕ್ ಇವಾಗಲೇ ಅದನ್ನ ಕನ್ಸಿಡರ್ ಮಾಡಬೇಕಾ? ಇಲ್ಲ, ಅವಾಗ ನೀವು ಸೆಕೆಂಡ್ ಸೆಟ್ಟಿಂಗ್ ಅಲ್ಲಿ ಸೆಕೆಂಡ್ ಸೆಟ್ಟಿಂಗ್ ಅಲ್ಲಿ ಮಾಡ್ಕೋಬಾರ್ದು. ಬರೀ ಆ ಸರ್ಫೇಸ್ ಅಲ್ಲಿ ಏನಿದೆ ಮಿಷನಿಂಗ್ ಸ್ಟಾಕ್ ಇಟ್ಕೊಳ್ಳೋದು ಹ್ಮ್. ಅವಾಗ ಡಿಸೈಡ್ ಮಾಡಿ. ಮತ್ತೆ ಉಲ್ಟಾ ಫ್ಲಿಪ್ಕಾರ್ಟ್ ಆದ್ಮೇಲೆ ಅಲ್ಲಿ ಅಲ್ಲಿ ಹೊಸ ಇದೆ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಸೆಟಪ್ ತಗೊಳ್ಬೇಕು. ಅಲ್ಲಿಂದ ಕ್ರಿಯೇಟ್ ಅಲ್ಲಿ ಮಾಡಿ ಇನ್ನೊಂದು- ಅಲ್ಲಿಂದ ನೀವು ಬ್ಲಾಕ್ ಕೊಡಬೇಕು. ಅದ್ ಹೆಂಗಿದ್ರೆ ಇನ್ನೊಂದ್ ಸೈಡ್ ಮಾಡ್ಲೇಬೇಕು, ಮಾಡ್ಲೇಬೇಕು. ಅಲ್ಲಿ ಸ್ಟಾಕ್ ಇದೆ. ಹಾ. ಕ್ಲಿಯರ್ ಇಲ್ಲಿವರೆಗೆ? ಓಕೆ. ಫಸ್ಟ್ ಬಂದ್ಬಿಟ್ಟು ಮಾಡೆಲ್ ಇಂಪೋರ್ಟ್ ಮಾಡಿದ್ದೀವಿ, ಸೆಕೆಂಡ್ ಬಂದ್ಬಿಟ್ಟು ಅನಾಲಿಸಿಸ್ ಮಾಡಿದ್ದೀವಿ. ಓಕೆ. ರೇಡಿಯಸ್ ಇದು ಅದಾದ್ಮೇಲೆ ಬ್ಲಾಕ್ ಕ್ರಿಯೇಟ್ ಮಾಡಿದ್ದೀವಿ. ಅದಾದ್ಮೇಲೆ Offset ತಗೊಂಡ್ವಿ. ಹಾ. ವರ್ಕ್. ಓಕೆ. ಇವಾಗ ನಂದು ಸೆಟಪ್ಗೆ ರೆಡಿ ಆಯ್ತು. ಹ್ಮ್. ಓಕೆ. ಇದಾದ್ಮೇಲೆ ಇದು ನಿಮ್ಗೆ ಬೇಸಿಕ್ ಮಿನಿಮಮ್ ಇಷ್ಟು ಮಾಡ್ಲೇಬೇಕು ನೀವು. ಹಾ. ಓಕೆ. ನೀವು ಎವ್ರಿ ಜಾಬ್ ತಗೊಂಡ್ರು ಫಸ್ಟ್ ಇಷ್ಟು ನೀವು ಸೆಟಪ್ ಮಾಡ್ಕೊಲೇಬೇಕು. ಯಾಕಂದ್ರೆ ನಿಮ್ದು ಟೂಲ್ ಅನಾಲಿಸಿಸ್ ಆಗಬೇಕು, ರಾ ಮೆಟೀರಿಯಲ್ ಕರೆಕ್ಟ್ ಇರಬೇಕು, G54 ಇರಬೇಕು. ಆಮೇಲೆ ನೀವು ಟೂಲ್ ಪಾತ್ ಹೆಂಗಾದ್ರೂ ಮಾಡ್ಬೋದು. ಇದು ನಿಮಗೆ ಬೇಸಿಕ್. ನೀವು ಮಷಿನಲ್ಲಿ ಆಪರೇಟ್ ಮಾಡ್ಬೇಕಾದ್ರೆ ಅವನಿಗೆ ಇಷ್ಟು ಮಿನಿಮಮ್ ಇದ್ದೇ ಇರುತ್ತಲ್ವಾ, ಹೌದು. ಅವನು ಬ್ಲಾಕ್ ಸೈಜ್ ಚೆಕ್ ಮಾಡ್ತಾನೆ, G54 ಎಲ್ಲಿಂದ ತಗೊಂತಾನೆ, ಇದೆರಡಂತೆ ಅವ್ನು ಮಿನಿಮಮ್ ಚೆಕ್ ಮಾಡೋಣ. ಈ G54 ಅವ್ನು ವರ್ಕ್ ಆಪ್ಷನ್ ತೆಗೆದ್ರೆ ಅದು ಎರಡು ಒಂದೇ ಇರಬೇಕು. ಹಾ. ಓಕೆ. ನಾನು ಇಲ್ಲಿ ಕೊಟ್ಟಿದ್ದೀನಿ, ಅವನು ಇಲ್ಲಿ ತೆಗೆದಿದ್ದಾನೆ ಅಂದ್ರೆ ಸರ್, ನಾನೀಗ ಡ್ರಾಯಿಂಗ್ ಬಂದಾಗ ನಾನು ಏನ್ ಮೇನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಅದರಲ್ಲಿ ಅದನ್ನ ಡೇಟಮ್ಸ್ ಅಕ್ಯುರಸಿ ಇದು ಅನ್ನೋದು ಅಬ್ಸರ್ವ್ ಮಾಡ್ಬೇಕಾ, ಡೈರೆಕ್ಟ್ ಮಾಡಲ್ ಇಂಪೋರ್ಟ್ ಮಾಡೋಕ್ಕಿಂತ ಮುಂಚೆ? ಮಾಡೆಲ್ ಇಂಪೋರ್ಟ್ ಮಾಡೋಕ್ಕಿಂತ ಮುಂಚೆ ಏನು ನಿಮ್ಗಿಲ್ಲ. ಈ ಇಂಪೋರ್ಟ್ ಆದ್ಮೇಲೆ ನಿಮ್ಗೆ PDF ಕೊಡ್ತಾನೆ, ಎಲ್ಲಿ H7 ಹೌದು. ಇರುತ್ತೆ. ಅವಾಗ ಯಾವ ಪಾಕೆಟ್ ಅಲ್ಲಿ ನೀವು ಫುಲ್ ಪಾತ್ ಮಾಡಬೇಕು ಅವಾಗ ಅಬ್ಸರ್ವ್ ಮಾಡಿ. ಈ ಪರ್ಟಿಕ್ಯುಲರ್ ಈ ಸ್ಟೇಜ್ ವರೆಗೆ ಓನ್ಲಿ ಮಿನಿಮಮ್ ಟೂಲು ಅದು ಮಾತ್ರ ನೀವು ಚೆಕ್ ಮಾಡಿದ್ರೆ ಸಾಕು. ಮಿನಿಮಮ್ ಟೂಲು ರಾ ಮಟೀರಿಯಲ್ ಈ ಸ್ಟೇಜ್ ವರೆಗೆ. PDF ಯಾವಾಗ ಇರುತ್ತೆ ಅಂದ್ರೆ ನಿಮಗೆ ಟಾಲರೆನ್ಸು ಟೂಲ್ ಪಾತ್ನ ಅಚೀವ್ ಮಾಡೋ ಟೈಮಲ್ಲಿ ನಿಮಗೆ ಡ್ರಾಯಿಂಗ್ ನ ರೆಫರ್ ಮಾಡಬೇಕು. ಅಂದ್ರೆ ಕೆಲವೊಂದು ಇದು ಅಂದ್ರೆ ಹೆಸರು ನೀವು ಹೇಳಿದ್ರಲ್ಲ, ಕೆಲವೊಂದು ಯಾವ್ದೊಂದು ಡೇಟಮ್ ಹೇಳಿದ್ರಲ್ಲ, ಆ ಡೇಟಮ್ ನಾನು ಫಸ್ಟ್ ರೆಫರ್ ಇಟ್ಕೋಬೇಕಂದ್ರೆ ಫಸ್ಟ್ ಮಿಷನಿಂಗ್ ಅದನ್ನೇ ನಾನು ಮಾಡ್ಕೋಬೇಕಾಗುತ್ತೆ. ಆತರ ಅದನ್ನ ರೆಫರೆನ್ಸ್ ಇಲ್ಲ. ಮಿಷನಿಂಗ್ ಎಲ್ಲ ಅಲ್ಲ, ಓಕೆ. ನೀವು ನಾನು ಇನ್ನೂ ಮಷಿನ್ ಸ್ಟಾರ್ಟ್ ಮಾಡಿರಲ್ಲ, ನಾನು ಬರೇ ಡೇಟಮ್ ಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. ಇನ್ನು ನಾನು ಟೂಲ್ ಪಾತ್ ಯಾವುದು ಮಾಡ್ತಾ ಇಲ್ಲ. ಇಲ್ಲಿ ಸ್ಟೇಜ್ ವರೆಗೆ ನಿಮ್ಗೆ ಅದು ಬೇಕಾಗಲ್ಲ. ಓಕೆ. ಇಲ್ಲಾಂದ್ರೆ ಅವನು ಇಲ್ಲಿಂದಾನೇ ನಿಮಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅವಾಗ ಇಲ್ಲಿಂದಾನೇ G54 ಇದನ್ನ ನಾವು ಡಿಸೈಡ್ ಮಾಡ್ತೀವಿ. ಇದು ನಮಗೆ ಇದಕ್ಕೆ ಡ್ರಾಯಿಂಗ್ ಏನೋ ಇದು ಇಲ್ಲ, ಲಿಂಕ್ ಇಲ್ಲ. ಕರೆಕ್ಟ್ ಅಲ್ವಾ? ಓಕೆ. ಇದಾದ್ಮೇಲೆ ಟೂಲ್ ಪಾತ್ ಅಂತ ಹೋಗ್ತೀವಿ. ಓಕೆ. ಟೂಲ್ ಪಾತ್ ಅಲ್ಲಿ ಫಸ್ಟ್ ಆಪ್ಷನ್ಸ್ ಮಾಡೆಲ್ ಏರಿಯಾ ಕ್ಲಿಯರೆನ್ಸ್ ಅಂತ ಇದೆ. ಹಾ. ಓಕೆ. ಫಸ್ಟ್ ಏನು ಮಾಡಬೇಕು, ಟೂಲ್ ಪಾತ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಫಸ್ಟ್ ಐಕಾನ್ ಹಾ. ಟೂಲ್ ಪಾತ್, ಇದರಲ್ಲಿ ಮಾಡೆಲ್ ಏರಿಯಾ ಕ್ಲಿಯರೆನ್ಸ್, ಹಾ. ಅದನ್ನು ಮಾಡೆಲ್ ಏರಿಯಾ ಕ್ಲಿಯರೆನ್ಸ್ ಅಂತ ಇರುತ್ತೆ. ಇಲ್ಲಿ 3D ಏರಿಯಾ ಕ್ಲಿಯರೆನ್ಸ್ ಅಲ್ಲಿ ಮಾಡೆಲ್ ಏರಿಯಾ ಕ್ಲಿಯರೆನ್ಸ್. ಅದಾದ್ಮೇಲೆ ಓಕೆ ಅಂತ. ಇವಾಗ ನಾವೇನ್ ಮಾಡ್ತೀವಿ, ವರ್ಕ್ ಪ್ಲೇನ್ ಮಾಡಿದ್ದೀವಿ, ಲೆಫ್ಟ್ ಅಲ್ಲಿ ಅಬ್ಸರ್ವ್ ಮಾಡೋದು. ವರ್ಕ್ ಪ್ಲೇನ್ ಮಾಡಿದ್ದೀವಿ, ಬ್ಲಾಕ್ ಮಾಡಿದ್ದೀವಿ. ಹಾ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಟೂಲ್. ಓಕೆ. ರಫಿಂಗ್ ಯೂಶಲಿ ಟೂಲ್ ಏನ್ ಹಾಕ್ತಿವಿ, ಟು ಡಿಸೈಡ್ ಎಂಡ್ ಹಾಕ್ತಿವಿ, ಇಲ್ಲಾಂದ್ರೆ ಕರೆಕ್ಟ್ ಅಲ್ವಾ? ಹೌದು. ಓಕೆ. ನಾನು ಇವಾಗ ಇಲ್ಲೇ ನಿಮಗೆ ಶಾರ್ಪ್ ಕಾರ್ನರ್ ಇರೋದ್ರಿಂದ ಎಂಡ್ ಮಿಲ್ ಹೋಗ್ಬೋದು, ಅಥವಾ ಬುಲ್ ಹಾಕ್ಬಿಟ್ಟು ಆಮೇಲೆ ಶಾರ್ಪ್ Sharp. ಕಾರ್ನರ್ನ ಎಂಡ್ ಮಿಲ್ ಮಾಡ್ಕೋಬಹುದು. ಇವಾಗ ಏನ್ ಮಾಡ್ತೀನಿ, ಎಂಡ್ ಮಿಲ್ ಹೋಗ್ತೀನಿ. ಎಂಡ್ ಮಿಲ್ ನಾನೊಂದು 16 mm ಡಯಾಮೀಟರ್ ಎಂಡ್ ಮಿಲ್. ಓಕೆ. ಇಲ್ಲಿ ನೀವು ಟೂಲ್ ನೇಮ್ ಕೊಡ್ಬೋದು, 16 mm. ಓಕೆ. ಇದಾದ್ಮೇಲೆ ಇದು ಟೂಲ್ ಲೆಂತ್ ಅಂದ್ರೆ ನಿಮ್ದು ಹೌದು. ಲೂಡ್ ಲೆಂತ್ ಅಂತ ಹೇಳ್ತೀವಿ. ಒಂದು ನಿಮ್ದು 25 mm ಒಂದು ಹೌದು. ಲೂಡ್ ಲೆಂತ್ ಇದೆ. ಓಕೆ. ಇದ್ರ ಮೇಲೆ ಶಾಂಕ್ ಏನ್ ಬೇಕಾದ್ರೆ ಆಡ್ ಮಾಡ್ಬೋದು. ಇಲ್ಲಿ ಎಡಿಟಿಗೆ ಹೋಗ್ಬೇಕು, ಇಲ್ಲ ಶಾಂಕ್ ಅಂತ ಆಡ್ ಅಂತ ಕೊಡ್ತೀನಿ, ಶಾಂಕ್ ಆಡ್ ಆಗುತ್ತೆ. ಇದಾದ್ಮೇಲೆ ಹೋಲ್ಡರ್ ಅಂತ ಇದೆ. ಹೋಲ್ಡರ್ ಒಂದು 30 mm 60 mm ಓಕೆ. ಇದೊಂದು 20 mm. ಇವಾಗ ಏನಾಯ್ತು, ಫ್ಲೋಟು ಶಾಂಕು. ನಮ್ದು ಇವಾಗ ER 32 25 16 ಅದನ್ನ ಇಲ್ಲಿ ಹಾಕ್ಬಿಟ್ರೆ ಆಯ್ತು. ಹಾ.
ಇವೇನಾದ್ರೆ ಗೋಜಿಂಗ್ ಚೆಕ್ ಮಾಡೋಕೆ ಅಂದ್ರೆ ಇವಿಗೆ ತುಂಬಾ ಡೆಪ್ತ್ ಕ್ಯಾವಿಟಿ ಎಲ್ಲ ಮಾಡ್ತಾರೆ ಅಂತ ಟೈಮಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಈಗ specific ಆಗಿ. ಒಂದು 8 mm 10 mm thickness ಜಾಸ್ತಿ ಬೇಕಾಗಲ್ಲ. ಹ್ಮ್. ಆಮೇಲೆ ಸಮ್ ಟೈಮ್ ನಿಮ್ದು ಈ ತರ ಜಾಬ್ ಇರುತ್ತೆ ಇಲ್ಲೆಲ್ಲ ಕ್ಲಾಂಪಿಂಗ್ ಹಾಕಿ ಹಾ ಹಾ ಅವಾಗ ಏನಾದ್ರು ಅದು ಹೋಲ್ಡರ್ ಬಂದು ಟಚ್ ಆಗುತ್ತಾ ಆಗುತ್ತೆ. ಅಂತ ಆ ಟೈಮಲ್ಲಿ ಬೇಕಾಗುತ್ತೆ. ಹಾ. ಓಕೆ ಏನಾಯ್ತು ಇವಾಗ ಟೂಲ್ ಆಯ್ತು. ಹ್ಮ್. ಓಕೆ ಇದಾದ್ಮೇಲೆ ಮಾಡೆಲ್ ಏರಿಯಾ ಕ್ಲೀನರ್ಸ್ ಹೋಗ್ತೀವಿ. ಹ್ಮ್. ಓಕೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ಫುಲ್ ಕಾಲಮ್ ಇಂಪಾರ್ಟೆಂಟ್. ಹಾ. ಓಕೆ ಇದೇನಿದೆಯಲ್ಲ ಮಾಡೆಲ್ ಏರಿಯಾ ಕ್ಲಿಯರೆನ್ಸ್ ಅಲ್ಲಿ ನಿಮ್ಗೆ ಈ ಪ್ಯಾರಾಮೀಟರ್ ಮೇಲೆನೆ ನಿಮ್ದು ಟೂಲ್ ಪಾತ್ ಜನರೇಟ್ ಆಗೋದು. ಓಕೆ ಸಾಫ್ಟ್ವೇರ್ ಏನ್ ಗೊತ್ತಾ, ನೀವು ಏನ್ ಕೊಡ್ತೀರಾ ಒಂಥರ ಎಕೋ ಇದ್ದಂಗೆ ಅದು. ಹಾ. ಓಕೆ ನಮಗೆ ವಾಪಸ್ ಕೊಡುತ್ತೆ ಅಷ್ಟೇ. ನಾನು ತಪ್ಪಾಗಿ ಕೊಟ್ರೆ ತಪ್ಪಾಗಿ ಕೊಡುತ್ತೆ, ಕರೆಕ್ಟ್ ಕೊಟ್ಟ ಕರೆಕ್ಟಾಗಿ ಕೊಡುತ್ತೆ. ಅಂದ್ರೆ ಅದು ಗೊತ್ತಿಲ್ಲ ನಾನು ಮಷಿನ್ ಏನಿದೆ ಅಂದ್ರೆ ನನ್ನ ಹತ್ರ ಟೂಲ್ ಏನಿದೆ, ಏನ್ ಫೀಲ್ಡ್ ರೇಟ್ ತಗೊಳುತ್ತೆ, ಏನು ಕಟ್ ತಗೊಳುತ್ತೆ ಅದು ಗೊತ್ತಿಲ್ಲ ಸಾಫ್ಟ್ವೇರ್ಗೆ. ಹ್ಮ್. ಅದನ್ನ ನಾವು ಇನ್ಪುಟ್ ಮಾಡ್ಬೇಕು ಅಷ್ಟೇ ಅದಕ್ಕೆ. ಹಾ. Okay, ಅದರ ಬೇಸ್ಡ್ ಆನ್ ನಮಗೆ ಔಟ್ಪುಟ್ ಕೊಡುತ್ತೆ ಅದು. ಹಾ. ಓಕೆ ಇದರಲ್ಲಿ ಬಂದ್ಬಿಟ್ಟು ಕಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಕಟ್ ಡೈರೆಕ್ಷನ್ ಅಂತಂದ್ರೆ ಕ್ಲೈಮ್ ಮಿಲ್ಲಿಂಗು ಕನ್ವೆನ್ಷನಲ್ ಮಿಲ್ಲಿಂಗು ಎನಿ ಅಂತ ಹೇಳಿ. ಓಕೆ ಇದನ್ನು ಎನಿ ಅಂತ ಕೊಡ್ತೀನಿ, ಇದನ್ನು ಕೂಡ ಎನಿ ಅಂತ ಕೊಡ್ತೀನಿ. ಓಕೆ ಸರ್, ಇವಾಗ ನಾವು ಕನ್ವೆನ್ಷನಲ್ಲಿ ಅಪ್ ಮಿಲ್ಲಿಂಗ್ ಡೌನ್ ಮಿಲ್ಲಿಂಗ್ ನ ಸೆಲೆಕ್ಟ್ ಮಾಡ್ಕೊತಾ ಇದ್ವಿ. ಆ ಕಾನ್ಸೆಪ್ಟ್, ಆ ಪ್ರಿನ್ಸಿಪಲ್ ಇದಕ್ಕೆ ಏನ್ ಯೂಸ್ ಆಗತ್ತೆ. ಈಗ ನೋಡಿ, ಈಗ ಕ್ಲೈಮ್ ಅಂದ್ರೆ ಅಪ್ ಮಿಲ್ಲಿಂಗ್, ಕನ್ವೆನ್ಷನಲ್ ಅಂದ್ರೆ ಡೌನ್. ಡೌನ್ ಮಿಲ್ಲಿಂಗ್. ಓಕೆ. ಮತ್ತೆ ನಿಮ್ಗೆ ಇದೇ ಕಟಿಂಗ್ ಅಲ್ಲಿ ಕಟ್ ತೆಗಿಬೇಕಂದ್ರೆ ಇದು ನೀವು ಸ್ಪೆಸಿಫಿಕ್ ಏನಿ ಅಂತ ಅಂದಾಗ ಅದೇ ಚೂಸ್ ಮಾಡ್ಕೊಳುತ್ತೆ. ಅಂದ್ರೆ ಎರಡು ಡೈರೆಕ್ಷನ್ ಕಟ್ ತೆಗಿ. ಕಟ್ ತೆಗೆಯುತ್ತೆ. ಓಕೆ ಸರ್ ಎನಿ ಅಂದ್ರೆ ಯಾವ ತರ ಬರುತ್ತೆ ಸರ್? ಅಂದ್ರೆ ಯಾವ ಅದೇ ಡಿಸೈಡ್ ಮಾಡ್ಕೊಳ್ಳುತ್ತೆ. ಇಲ್ಲ ಇವಾಗ ನಿಮ್ಗೆ ಅದು ರಿಚಾರ್ಜ್ ಮಾಡಿ ನಿಮ್ದು ಇದು ಏನೋ Job, ಇದು ನಿಮ್ದು ಟೂಲ್. ಹ್ಮ್. ಓಕೆ ನಿಮ್ಗೆ ಇದು ಟೂಲಿಗೆ ರೊಟೇಟ್ ಆಗ್ತಾ ಇರುತ್ತೆ. ಬೆಡ್ ಆಪೋಸಿಟ್ ಡೈರೆಕ್ಷನ್ ಹೋದ್ರೆ ಏನ್ ಹೇಳ್ತೀವಿ, ಕ್ಲೈಮ್ ಮಿಲ್ಲಿಂಗ್ ಅಂತ ಹೌದು. ಹೇಳ್ತೀವಿ. ಹೌದು. ಓಕೆ ಇದು ರೊಟೇಷನ್ ಆಗುತ್ತೆ, ಇದು ಹಿಂಗೆ ಮೂವ್ ಆಗಿದ್ರೆ ಕನ್ವೆನ್ಷನ್ ಅಂತ ಹೇಳ್ತೀವಿ. ಹ್ಮ್. ಓಕೆ ಅವಾಗ ಏನಾಗುತ್ತೆ, ನಾನು ಓನ್ಲಿ ಕ್ಲೈಮ್ ಕೊಟ್ರೆ ಹಿಂಗ್ ಬರುತ್ತೆ, ಎದ್ದೇಳತ್ತೆ, ಮತ್ತೆ ಇಲ್ಲಿ ಹೋಗುತ್ತೆ, ಮತ್ತೆ ಇಲ್ಲಿ ಎದ್ದೇಳತ್ತೆ, ಮತ್ತೆ ಇಲ್ಲಿ ಹೋಗುತ್ತೆ. ಓಕೆ. ಓಕೆ ಇದು ಯಾವ ಕಂಡೀಷನ್ ನಿಮ್ಗೆ ಆಗುತ್ತೆ ಅಂದ್ರೆ ಅವನು ನಿಮ್ಗೆ ಟೂಲ್ ಎಲ್ಲ ವೇರ್ ಆಗ್ತಾ ಇರುತ್ತೆ ತುಂಬಾ. ಹ್ಮ್. ಎನಿ ಕೊಟ್ಟಾಗ ನಾನು ಒನ್ ಡೈರೆಕ್ಷನ್ ಕಟಿಂಗ್ ಕೊಟ್ರೆ ಟೂಲ್ ಲೈಫ್ ಬರುತ್ತೆ. ನನಗೆ ಟೈಮ್ಗಿಂತ ಟೂಲೇ ಇಂಪಾರ್ಟೆಂಟ್, ಯಾಕಂದ್ರೆ ಟೂಲ್ ಕಾಸ್ಟ್ ಜಾಸ್ತಿ ಇರುತ್ತೆ. ನನಗೆ ಒಂದು ಟೈಮ್ ಒಂದು 10 minutes ಜಾಸ್ತಿ ಆದಾಗ ಬರೋಲ್ಲ, ಟೂಲ್ ನನಗೆ ಸೇವ್ ಆದರೆ ಸಾಕು ಅಂತಂದಾಗ ಯೂಸ್ ಮಾಡ್ತೀವಿ. ಹ್ಮ್. ಓಕೆ ಇಲ್ಲ ನನಗೆ ಎರಡು ಇಂಪಾರ್ಟೆಂಟ್, ಟೈಮು ಇಂಪಾರ್ಟೆಂಟ್, ಟೂಲ್ ಇಂಪಾರ್ಟೆಂಟ್ ಅಂದ್ರೆ ಎನಿ ಕೊಟ್ಟರೆ ಇದು ಆಗುತ್ತೆ. ಓಕೆ ಅದು ವರ್ಟೆಕ್ಸ್ ಮಿಲ್ಲಿಂಗ್ ಮಾಡ್ತಾರೆ ಸರ್, ಅದಕ್ಕೆ ಕನ್ವೆನ್ಷನಲ್. ಅದಕ್ಕೆ ಕ್ಲೈಮ್ ಇರಕ್ಕಲ್ಲ, ನಿಮಗೆ ಒನ್ ಡೈರೆಕ್ಷನ್ ಹೋಗ್ತಾರೆ. ಅಲ್ಲಿ ಕೂಡ ನೀವು ಏನೇ ಕೊಡ್ಬೋದು. ಆದ್ರೆ ಅದು ಡೈರೆಕ್ಟ್ ಇಳಿದ್ಬಿಟ್ಟು ಫ್ಲೂಟ್ ಇಂದ ಹೋಗುತ್ತಲ್ಲ ಸರ್, ಆ ಡೈರೆಕ್ಷನ್. ಅದು ನಿಮ್ಗೆ ಇಲ್ಲಿ ಬರುತ್ತೆ ಆಪ್ಷನ್ಸ್, ವರ್ಟೆಕ್ಸ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಆಫ್ಸೆಟ್ ಆಲ್ ಅಂತ ನಾರ್ಮಲ್ ಅಂತ ಕೊಟ್ರೆ ಜೆಡ್ ಲೆವೆಲ್ ಡೌನ್ ಹೋಗುತ್ತೆ. ಓಕೆ ಇದು ಬಂದ್ಬಿಟ್ಟು ಇಲ್ಲಿ ವರ್ಟೆಕ್ಸ್ ಅಂತ ಕೊಟ್ರೆ ವರ್ಟೆಕ್ಸ್ ಅಂತ ತಗೊಳುತ್ತೆ. ಓಕೆ ಅದ್ರ ಆಮೇಲೆ ಟಾಲರೆನ್ಸ್ ಯಾವ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ ಇಲ್ಲಿ. ಓಕೆ ರಫಿಂಗ್ ಯೂಶಲಿ ಪಾಯಿಂಟ್ ಅನ್ನು ಕೊಡ್ತೀವಿ. ಓಕೆ. ಯಾಕೆ ಪಾಯಿಂಟ್ ಅನ್ನು ಕೊಡ್ತೀವಿ ಅಂತಂದ್ರೆ ರಫಿಂಗ್ ಇಲ್ಲಿ ನಾವು ಏನಂತ ಫಿನಿಶ್ ಮಾಡೋ ಅವಶ್ಯಕತೆ ಇರಲ್ಲ, ಹ್ಮ್. ರೈಟ್ ಅಲ್ವಾ? ಹೌದು. ಓಕೆ ಅದಕ್ಕೆ ನಾವು ಪಾಯಿಂಟ್ ಒನ್ ಅಂತ ಕೊಡ್ತೀವಿ. ಆಮೇಲೆ ಥಿಕ್ನೆಸ್ ಅಂದ್ರೆ ರಫಿಂಗ್ ಆದ್ಮೇಲೆ ಏನು ಸ್ಟಾಕ್ ಬೇಕು ಹಾ. ಅದನ್ನ ಥಿಕ್ನೆಸ್ ಅಂತ ಹೇಳ್ತೀವಿ. ಓಕೆ ಇದರಲ್ಲಿ ನಾವು ಈ ತರ ಡಿವೈಡ್ ಮಾಡ್ಬೋದು, XY ಒಂದು ಸ್ಟಾಕ್ ಕೊಡ್ಬೋದು, ಆಮೇಲೆ Z ಇನ್ನೊಂದು ಸ್ಟಾಕ್ ಕೊಡ್ಬೋದು. ಹ್ಮ್. ಓಕೆ ಇದು XY ಹಾ. ಅಂದ್ರೆ 0.5 XY ಅಲ್ಲಿ ಸ್ಟಾಕ್ ಇರುತ್ತೆ, ಹಾ. 0.2 ಮಾತ್ರ Z ಅಲ್ಲಿ ಸ್ಟಾಕ್ ಇರುತ್ತೆ. ಅಥವಾ ನಾನು ಹಿಂಗ್ ಕೊಟ್ರೆ XYZ ಮೂರಲ್ಲಿ ಸ್ಟಾಕ್ ಇರುತ್ತೆ, ಸೇಮ್ ಈಕ್ವಲ್ ಆಗಿರುತ್ತೆ. ಒಂದೊಂದ್ಸಲ ನಿಮ್ಗೆ ಏನಾಗುತ್ತೆ, ಹೌದು, Z ಅಲ್ಲಿ ಜಾಸ್ತಿ ಬೇಕಾಗಲ್ಲ, ಓನ್ಲಿ ಫ್ಲಾಟ್ ಏರಿಯಾ ಇರುತ್ತೆ, ಅವಾಗ ನೀವು Z ಅಲ್ಲಿ ಕಡಿಮೆ ಕೊಡ್ಬೋದು. ಓಕೆ XY ಅಲ್ಲಿ ಸಮ್ ಟೂಲ್ ಡಯಾಮೀಟರ್ ವೇರಿಯೇಷನ್ ಇರುತ್ತೆ, ಅದರಿಂದ ಸ್ವಲ್ಪ XY ಅಲ್ಲಿ ಜಾಸ್ತಿ ಸ್ಟಾಕ್ ಕೊಡ್ತೀವಿ. ನೆಕ್ಸ್ಟ್ ಬಂದಿತ್ತು ಸ್ಟೆಪ್ ಓವರ್. ಸ್ಟೆಪ್ ಓವರ್ ಯಾವ ತರ ಡಿಸೈಡ್ ಆಗುತ್ತೆ ನಿಮ್ಗೆ ಬೇಸ್ಡ್ ಆನ್ ಕಟರ್ ಡಯಾಮೀಟರ್. ಓಕೆ ಸಪೋಸ್ ನೀವು ಇವಾಗ 16 ಇದೆ ಅಂದ್ರೆ ನೀವು ಅಪ್ ಟು 50 to 70% ವರೆಗೆ ಸ್ಟೆಪ್ ಓವರ್ ಕೊಡ್ಬೋದು. ಓಕೆ ನಾ ಇವಾಗ 16 ಅಂದ್ರೆ 8 ಕೊಡ್ಬೋದು, 9 ಕೊಡ್ಬೋದು, ಇಲ್ಲ 10 ವರೆಗೆ ಕೊಡ್ಬೋದು. ಇದು ಅಗೇನ್ ಡಿಪೆಂಡ್ ಅಪಾನ್ ದ ಮಟೀರಿಯಲ್, ಅಲ್ಯೂಮಿನಿಯಂಗೆ ಸ್ಟೀಲ್ಗೆ ಏನ್ ಬೇಕಾದ್ರೂ ನೋಡ್ಕೊಂಡು ಕೊಡ್ಬೇಕಾಗುತ್ತೆ. ಇದು ನಿಮಗೆ ಅಲ್ಯೂಮಿನಿಯಂ ಅಂದ್ರೆ ಅಪ್ ಟು ನೀವು 60-70% ವರೆಗೂ ಹೋಗ್ಬೋದು. 60-70% ಆಫ್ ಟೂಲ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದೀವಿ ಇಲ್ಲಿ? 16 ಕೊಟ್ಟಿದ್ದೀವಿ. ಅದಕ್ಕೊಂದು 50% ಅಂದ್ರೆ ಎಷ್ಟಾಯ್ತು? 8 ಆಯ್ತು. ಓಕೆ ಆ ತರ ಕೊಡ್ಬೋದು. ಅಂದ್ರೆ ಅದೇನ್ ಕೆಲಸ ಮಾಡುತ್ತೆ?
ಇವಾಗ ಟೂಲ್ ಅಂದ್ರೆ ಒಂದ್ ಸದ್ ರನ್ ಆಯ್ತಲ್ಲ ಸರ್ ಲಿಫ್ಟ್ ಆಗಿ ಮತ್ತೆ ಇನ್ನೊಂದು ಸ್ಟೆಪ್ ಹಾ. ಡೈರೆಕ್ಷನ್ ಅದಕ್ಕೆ ಸ್ಟೆಪ್ಗೆ ಅಂದ್ರೆ ಎವ್ರಿ ಡೈರೆಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಆಕ್ಸಿಸ್ ಅಲ್ಲಿ ಹೋಗುತ್ತೆ, ಅದಾದ್ಮೇಲೆ ಲೇ ಓವರ್ ಅಂತೀವಲ್ಲ ಅದು, ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಂಗೆ ಇರುತ್ತೆ, ನೆಕ್ಸ್ಟ್ ಇಲ್ಲೇ ಬರಲ್ಲ, ನಾವ್ ಇದನ್ನ ಇಲ್ಲಿ ಓವರ್ಲ್ಯಾಪ್ ಎಷ್ಟು ಕೊಡ್ಬೇಕು ಅಂತ ಕೊಡೋದಿದ್ದು. ದಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಟೂ ಪಾಸಸ್ ಪಾಸಸ್ ಒಳ್ಳೆ ಸ್ಟೆಪ್. 70% ಇದೆ ಒಳ್ಳೇದು. ಅಂದ್ರೆ ನಿಮ್ಗೆ ಡಿಪೆಂಡ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ಸಲ ಟೂಲ್ ಫುಲ್ ಎಂಗೇಜ್ ಆಗ್ತಾ ಇರುತ್ತೆ, ಹೌದು. ಅವಾಗ ಏನಾಗುತ್ತೆ 100% ಎಂಗೇಜ್ ತಗೊಳುತ್ತೆ, ಹ್ಮ್. ನೆಕ್ಸ್ಟ್ ಪಾಸ್ ಮತ್ತೆ 100% ಎಂಗೇಜ್ ತಗೊಳುತ್ತೆ, ಅವಾಗ ನಾವು ಏನು ಅವಾಯ್ಡ್ ಮಾಡಕ್ಕಾಗಲ್ಲ. ಹ್ಮ್. ಇವಾಗ ಏನಾಗುತ್ತೆ ಫಸ್ಟ್ ಪಾಸ್ ಅಲ್ಲಿ 100% ಎಂಗೇಜ್ ಆಗೇ ಆಗುತ್ತೆ, ಹೌದು. ಸೆಕೆಂಡ್ ಪಾಸ್ ಇಂದ 50% 60% 70% ಯು ಹ್ಯಾವ್ ಟು ಡಿಸೈಡ್. ಹಾ. ಇದೇ ನಿಮಗೆ ಬೇಸ್ಡ್ ಆನ್ ಯುವರ್ ನಿಮಗೆ ಸೈಕಲ್ ಟೈಮು ಲೋಡು ಮಷೀನ್ ಅಲ್ಲಿ ಏನ್ ಬೀಳ್ತಾ ಇದೆ ಅದನ್ನ ನೋಡ್ಕೊಂಡು ಇದನ್ನ ಬೇಕಾದ್ರೆ ವೇರಿ ಮಾಡ್ಬೋದು. ನಿಮಗೆ ಇದು ಎರಡರಲ್ಲಿ ನೀವು ನಿಮಗೆ ಸೈಕಲ್ ಟೈಮ್ನ ಹೆಚ್ಚು ಕಡಿಮೆ ಮಾಡೋಕ್ಕಾಗತ್ತೆ. ಹಾ. ಇದು ಮತ್ತೆ ಇದು ಅದು ಇದಾದ್ಮೇಲೆ ಫೀಡ್ ಓಕೆ, ಇದು 3 ಪ್ಯಾರಾಮೀಟರ್ ಇಂದ ನಿಮಗೆ ಸೈಕಲ್ ಟೈಮ್ ಡಿಸೈಡ್ ಆಗುತ್ತೆ. ಹ್ಮ್. ಓಕೆ, ಇದು ಬಂದ್ಬಿಟ್ಟು ಇವಾಗ ಒಂದು 9 mm ಕೊಡ್ತೀನಿ. ಹಾ. ಓಕೆ, ಇದು ಬಂದ್ಬಿಟ್ಟು ಡೆಪ್ತ್ ಆಫ್ ಕಟ್ ಒಂದು ಜೆಡ್ ಲೆವೆಲ್ ಆದ್ಮೇಲೆ ಸ್ಟೆಪ್ ಇನ್ಕ್ರಿಮೆಂಟಲ್ ಎಷ್ಟು ತಗೋಬೇಕು ಅಂತ. ಒಂದು ಜೆಡ್ ಆದ್ಮೇಲೆ ಎಷ್ಟು ಡೆಪ್ತ್ ತಗೋಬೇಕು. ಓಕೆ, ನಾನೊಂದು 1 mm ಕೊಟ್ಟಿದ್ದೀನಿ. ಓಕೆ, ಇಷ್ಟು ನಿಮಗೆ ಪ್ರೆಸೆಂಟು ಇಂಪಾರ್ಟೆಂಟ್. ಒಂದ್ ಬಂದ್ಬಿಟ್ಟು ವರ್ಕ್ ಪೇನ್ ಹಾಕೋಬೇಕು, ಹೌದು. ಬ್ಲಾಕು ಟೂಲು, ಆಮೇಲೆ ಇಷ್ಟು ಪ್ಯಾರಾಮೀಟರ್ಸ್. ಇಷ್ಟಾದ್ಮೇಲೆ ಕ್ಯಾಲ್ಕುಲೇಟ್ ಅಂತ ಕೊಡ್ತೀನಿ. ಇವಾಗ ಇದೇನ್ ಮಾಡುತ್ತೆ ಅಂತಂದ್ರೆ ಇವಾಗ ರಾ ಮಟೀರಿಯಲ್ ಮತ್ತೆ 3D ಮಾಡೆಲ್ ನ ಕಂಪೇರ್ ಮಾಡಿ ಇಟ್ ವಿಲ್ ಜನರೇಟ್ ಟು. ಓಕೆ, ಇವಾಗ ನಿಮಗೆ ರಾ ಮಟೀರಿಯಲ್ ಹಿಂಗಿದೆ, ಇದು 3D ಮಾಡೆಲ್ ಹಿಂಗಿದೆ. ಇದೆರಡು ಕಂಪೇರ್ ಮಾಡುತ್ತೆ ಎಲ್ಲಿ ಮೆಟೀರಿಯಲ್ ತೆಗಿಬೇಕು. ಆಮೇಲೆ ನಾನು ಏನ್ ಸ್ಟೆಪ್ 4 ಕೊಟ್ಟಿದ್ದೀನಿ, ಇಲ್ಲಿಂದ ಇಲ್ಲಿಗೆ 9 mm ಕೊಟ್ಟಿದ್ದೀನಿ. ಆಮೇಲೆ ಇದು ಡೆಪ್ತ್ ಆಫ್ ಕಟ್ 1 mm ಕೊಟ್ಟಿದ್ದೀನಿ. 1 ಇಷ್ಟು ಆದ್ಮೇಲೆ ಇದಾದ್ಮೇಲೆ ಇಲ್ಲಿ ನೀವು ಪ್ಲಸ್ ಮಾರ್ಕ್ ಅಲ್ಲಿ ಹೋಗ್ತೀರಾ, ರೈಟ್ ಕ್ಲಿಕ್, ಸಿಮ್ಯುಲೇಷನ್ ಸ್ಟಾರ್ಟ್ ಅಂದ್ರೆ ಹೆಂಗ್ ಟೂಲ್ ಓಡ್ತಾ ಇದೆ ಅಂತ ನೋಡಕ್ಕೆ ಇಲ್ಲಿ ಆನ್ ಅಂತ ಕೊಡ್ತೀನಿ. ಇದಾದ್ಮೇಲೆ ನಿಮಗೆ ಶೇಡಿಂಗ್ ಅಂತ ಬರುತ್ತೆ. ಓಕೆ, ಆಮೇಲೆ ಪ್ಲೇ ಅಂತ ಕೊಡ್ತೀನಿ. ಇವಾಗ ನಿಮಗೆ ಕಟ್ ತೆಗಿತಾ ಇದೆ ಈಗ. ಈ ತರ ನಿಮಗೆ ಬಟರ್ ಟೆಕ್ ಮಾಡ್ತಾರೆ, ಇದು ತೆಗಿತಾ ಇದೆ. ಇದಾದ್ಮೇಲೆ ಕ್ಯಾನ್ ಸಿ ಯಾವ ತರ ಪಾತ್ ಜನರೇಟ್ ಆಗಿದೆ ಅಂತ ನೀವು ಚೆಕ್ ಮಾಡಿ ಆಯ್ತಲ್ವಾ. ಇದರಲ್ಲೇ ನಾರ್ಮಲ್ ಶೇಡಿಂಗ್ ಅಂತ ಇರುತ್ತೆ, ಜಸ್ಟ್ ರೊಟೇಟೇಬಲ್ ಶೇಡಿಂಗ್ ಅಂತ ಕೊಟ್ಬಿಟ್ಟು ಇವಾಗ ನೀವು ಇಲ್ಲಿ ಟೂಲ್ ಪಾತ್ ನ ಆಫ್ ಮಾಡ್ಬೋದು. ಇಲ್ಲ ಆಫ್ ಮಾಡಿದಾಗ ಇಲ್ಲಿ ನೋಡಿ ಎಷ್ಟು ಹಾಕೊಟ್ಟಿದ್ದೀವಿ ನಾವು ಇಲ್ಲಿ 0.5 ಸ್ಟಾಪ್. ಇಲ್ಲಿ ನಿಮಗೆ ಇದು ಫಿನಿಶ್ ಮಾಡಲ್ಲ. ಇಲ್ಲಿ ನೋಡಿ ಎಲ್ಲ ಕಡೆ ನಿಮಗೆ. ಆಮೇಲೆ ನೋಡಿ ಇಲ್ಲಿ ಕಾರ್ನರ್ ಅಲ್ಲಿ ರೇಡಿಯಸ್ ನಾವು ಏನ್ ಮೆಜರ್ ಮಾಡಿದ್ದೀವಿ, R3 ಮೆಜರ್ ಮಾಡಿದ್ದೀವಿ. ಅದಕ್ಕೆ ಏನಾಗಿದೆ ಇಲ್ಲಿ 16 ಹಾಕಿದಾಗ ಇಷ್ಟು ಮಟೀರಿಯಲ್ ಬಿಟ್ಟಿದೆ. ಮಾಡೆಲ್ ಎರಡು ಇದೆ, ಮಾಡೆಲ್ ಇದೆ, ಇದು ಮಾಡೆಲ್ ಇದು ಸ್ಟಾಕ್. ಇದು ನಿಮ್ದು ಮಾಡಲ್, ಇದು ನಿಮ್ದು ಸಿಮ್ಯುಲೇಷನ್ ಆದ್ಮೇಲೆ ಸ್ಟಾಕ್. ಓಕೆ, ನೋಡಿ ಈ ಕಾರ್ನರ್ ಬಿಟ್ಟಿದೆ, ಆಮೇಲೆ ಇಲ್ಲಿ ಬಿಟ್ರೆ ಇಲ್ಲಿ ಬಿಟ್ಟಿದೆ, ಇಲ್ಲಿ ಬಿಟ್ಟಿದೆ. ಇದು ನಿಮಗೆ ಕ್ಲಿಯರ್ ಸಿಮ್ಯುಲೇಷನ್ ಆದ್ಮೇಲೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಓಕೆ, ಇದು ಫಸ್ಟ್ ಟೂಲ್ ಪಾತ್ ನಮಗೆ ಏನೋ ರಫಿಂಗ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಈ ಕಾರ್ನರ್ ತೆಗಿಬೇಕಲ್ವಾ, ಎಲ್ಲೆಲ್ಲಿ ಉಳಿದಿದೆ ಆ ಕಾರ್ನರ್ ತೆಗಿಬೇಕು. ಅದರಲ್ಲೇ ಟೂಲ್ ಪಾತ್ ಅಲ್ಲೇನೆ ಮತ್ತೇನು ಪದೇ ಪದೇ ನೀವು ಬ್ಲಾಕ್ ಇದನ್ನೆಲ್ಲ ಏನೋ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ಒಂದ್ಸಲ ಸೆಟ್ ಆಗಿದೆ. ಓಕೆ, ಇವಾಗ ಏನಿದ್ರು ನೆಕ್ಸ್ಟ್ ಬರೇ ಟೂಲ್ ಪಾತ್ಗಳು ಮಾತ್ರ, ಎಲ್ಲೆಲ್ಲಿ ಯಾವ ಟೂಲ್ ಪಾತ್ ಮಾಡಬೇಕು. ಇವಾಗ ನಿಮಗೆ ಡ್ರಾಯಿಂಗ್ ಸ್ಟಡಿ ಮಾಡೋಕ್ಕೆ ಬೇಕಾಗುತ್ತೆ, ಎಲ್ಲಿ ಟಾಲರೆನ್ಸ್ ಕೊಟ್ಟಿದ್ದಾನೆ, ಎಲ್ಲಿ ಸ್ಟಾಕ್ ಇಟ್ಕೋಬೇಕು,
ಆಮೇಲೆ ಎಲ್ಲಿ ನಾನು ಸ್ಟೆಪ್ ಓವರ್ ಜಾಸ್ತಿ ಕೊಡ್ಬೋದು, ಎಲ್ಲಿ ಕಡಿಮೆ ಕೊಡ್ಬೋದು ಅಂತ ಇಲ್ಲಿ ನೀವು ಇಲ್ಲಿಂದ ಡಿಸೈಡ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಒಂದ್ ಸರ್ಫೇಸ್ ಮೇಲೆ ಒನ್ ಟೈಮ್ ಬ್ಲಾಕ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಇದು ಮತ್ತೆ ಅವಶ್ಯಕತೆ ಇಲ್ಲ. ಓಕೆ, ಇದಾದ್ಮೇಲೆ ಮಾಡೆಲ್ ರೆಸ್ಟ್ ಏರಿಯಾ ಕ್ಲಿಯರೆನ್ಸ್. ಮುಂಚೆ ಏನ್ ಮಾಡಿದ್ದೀವಿ? ಮಾಡಲ್ ಏರಿಯಾ ಕ್ಲಿಯರೆನ್ಸ್, ಮಾಡೆಲ್ ಏರಿಯಾ ಮಾಡಿದ್ದೀವಿ, ಇದಕ್ಕೆ ಮಾಡೆಲ್ ರೆಸ್ಟ್ ಏರಿಯಾ ಕ್ಲಿಯರೆನ್ಸ್. ರೆಸ್ಟ್ ಏರಿಯಾ ಕ್ಲಿಯರೆನ್ಸ್. ಇದಾದ್ಮೇಲೆ ಇವಾಗ ನಾನು ಮುಂಚೆ ಯಾವ ಟೂಲ್ ಯೂಸ್ ಮಾಡಿದ್ದೀನಿ? 16 ಯೂಸ್ ಮಾಡಿದ್ದೀನಿ. ಇವಾಗ ಯಾವ ಟು ಕ್ರಿಯೇಟ್, ಇದನ್ನೇ ಎಡಿಟ್ ಮಾಡೋಕ್ಕಾಗಲ್ಲ. ಯಾವ ಟು ಕ್ರಿಯೇಟ್ ನ್ಯೂ ಟೂಲ್. ಓಕೆ, ನ್ಯೂ ಟೂಲ್ ಇಲ್ಲಿ ಕೊಟ್ಟು ಒಂದು 6mm ಟೂಲ್ ಅಂತ ಕೊಡ್ತೀನಿ. ಓಕೆ, 6mm ಅಂತ ಕೊಟ್ಟು ಇದಾದ್ಮೇಲೆ ಇದಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಇದು ಥಿಕ್ನೆಸ್ ಮತ್ತೆ ಏನು ಚೇಂಜ್ ಮಾಡಂಗಿಲ್ಲ, ಯಾಕಂದ್ರೆ ನನಗೆ ಇವಾಗ ತೆಗಿಬೇಕಾಗಿರೋದು ಉಳಿದಿರೋ ಮಟೀರಿಯಲ್ ಮಾತ್ರ. ಅಷ್ಟೇ. ನೀವು ಥಿಕ್ನೆಸ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಅವಾಗ ಇಲ್ಲಿ ಆಗುತ್ತೆ. ಓಕೆ, ಅವಾಗ ಏನ್ ಮಾಡ್ಬೇಕು? ಇವಾಗ ಥಿಕ್ನೆಸ್ ಹಂಗೆ ಇರುತ್ತೆ, ಸ್ಟೆಪ್ ಓವರ್ ಮಾತ್ರ ಚೇಂಜ್ ಆಗುತ್ತೆ. 6 ಇರೋದೇನೆ 3 ಕೊಡ್ತೀನಿ. ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ನಾನು ನಿಮಗೆ ರೆಸ್ಟ್ ರಫಿಂಗ್ ಅಂತ ಹೇಳ್ಬೋದು. ಓಕೆ, ಡೆಪ್ತ್ ಹಾಕ್ಬಿಟ್ಟು 0.5 ಕೊಡ್ತೀವಿ. ಬಟ್ ಇವಾಗ ಈ ಟೂಲ್ ಪಾತ್ ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ಟೂಲ್ ಪಾತ್ ಏನೋ ರನ್ ಆಗಿದೆ ಅಂತ, ಅವಾಗ ನಾವಿಲ್ಲಿ ರೆಸ್ಟ್ ಅಲ್ಲಿ ಮೆನ್ಷನ್ ಮಾಡ್ಬೇಕಿಲ್ಲಿ ನಂದು ಆಲ್ರೆಡಿ ಟೂಲ್ ಪಾತ್ ನಂಬರ್ 1 ಕಂಪ್ಲೀಟ್ ಆಗಿದೆ. ಅದನ್ನ ಇಲ್ಲಿ ನಾನು ರೆಸ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಟೂಲ್ ಪಾತ್ ನಂಬರ್ 1 ಆಗಿದೆ, ಮಿಕ್ಕಿರೋ ಕಡೆ ಮಾತ್ರ ರನ್ ಆಗೋ ಅಂತ ಹೇಳ್ತೀನಿ ಇದಕ್ಕೆ. ಅವಾಗ ಏನಾಗುತ್ತೆ, ಇಲ್ಲಿ ಕೊಟ್ರೆ ಕ್ಯಾಲ್ಕುಲೇಟ್ ಕೊಟ್ರೆ ಅವಾಗ ಆ ಜಾಗದಲ್ಲಿ ಮಾತ್ರ ಜನರೇಟ್ ಆಗುತ್ತೆ. ಇದು ನೀವು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಫುಲ್ ಓಡುತ್ತೆ. ಈಗ ನನ್ನ ಟೂಲ್ ಪಾತ್ 1 ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಕೊಡಬೇಕು ನಿಮ್ಮದು ರೆಸ್ಟ್ ಅಲ್ಲಿ. ಓಕೆ, ನಾವೀಗ ಏನೇನಾಯ್ತು? ಈ ಕಾರ್ನರ್, ಈ ಕಾರ್ನರ್ ಮಾತ್ರ ತಗೊಂಡಿದೆ. ಮತ್ತೆ ಇಲ್ಲಿ ನಿಮ್ಗೆ ಇವಾಗ ಈ ಟೂಲ್ ಪಾತ್ ನೋಡಿ, ಇದು ಬಂದ್ಬಿಟ್ಟು ಕಟಿಂಗ್. ನಮ್ಗೇನು ಈ ಕಲರ್ ತೋರಿಸ್ತಾ, ಇದು ಕಟಿಂಗ್, ಇದು ಪ್ಲಂಜಿಂಗ್. ರೆಡ್ ಮತ್ತೆ ಈ ಮೆಜೆಂಡಾ ಕಲರ್ ಇಸ್ ರ್ಯಾಪಿಡ್. ರ್ಯಾಪಿಡ್ ಅಂದ್ರೆ G00. ಓಕೆ, ಇದು ಬಂದ್ಬಿಟ್ಟು G01. ಇದು ಬಂದ್ಬಿಟ್ಟು ಪ್ಲಂಜಿಂಗ್. ಇವಾಗ ಇದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು ಎಷ್ಟು ಟೈಮ್ ನಂದು ಟೂಲ್ ಎಲ್ಲೆಲ್ಲಿ ಲಿಫ್ಟ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ರ್ಯಾಪಿಡ್ ಅಲ್ಲಿ ಹೋಗ್ತಾ ಇದೆಯಾ, ಅಥವಾ ಇಲ್ಲಿಂದ ಇಲ್ಲಿ ನನಗೆ ಕಟಿಂಗ್ ಅಲ್ಲಿ ಬರ್ತಾ ಇದೆಯಾ, ಅಥವಾ ನನಗೆ ಪ್ಲಂಜಿಂಗ್ ಅಲ್ಲಿ ಹೋಗ್ತಾ ಇದೆಯಾ ಅಂತ ಇದ್ರ ಮೇಲೆ ನೀವು ಡಿಸೈಡ್ ಮಾಡಿ. ಓಕೆ, ಇದಾದ್ಮೇಲೆ ನೀವು ಇದನ್ನ ಕೂಡ ನೆಕ್ಸ್ಟ್ ಇದಕ್ಕೆ ಕೂಡ ನೀವು ಇದನ್ನ ಮಾಡ್ಕೋಬಹುದು, ನೇಮ್ ಕೊಡ್ಬೋದು. 1_ ರಫ್ ಇಂಟು 16 mm. ನಿಮ್ಗೆ ಏನ್ ಬೇಕಾದ್ರೆ ನಿಮ್ಗೆ ನೇಮ್ ಕೊಟ್ರೆ ಐಡೆಂಟಿಫಿಕೇಶನ್ಗೆ ಈಸಿ ಆಗುತ್ತೆ. ಇದನ್ನ ಬಂದ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ಬೇಕಾ? ಎಷ್ಟು ರೀನೇಮ್ ಮಾಡಬೇಕು. ಇಲ್ಲ ಹೋಗ್ಬಿಟ್ಟು ರೀನೇಮ್ ಅಂತಿರುತ್ತೆ, ಇಲ್ಲಾಂದ್ರೆ ಡಬಲ್ ಕ್ಲಿಕ್ ಮಾಡೋದು. ಅದ್ರ ಮೇಲೆ 2_3_6. ಇವಾಗ ಈ ಕಂಡೀಷನ್ ಅಲ್ಲಿ ಇದೆ. ಇವಾಗ ನಮ್ಗೆ ಆಗ್ಲೇ ಗೊತ್ತು 6 ಬೇಕು ಅಂತ. ಈ ಪಾಯಿಂಟ್ಸ್ ಇದೆಯಲ್ಲ, ನಾವ್ ಇವಾಗ ಎಂಡ್ಮೇಲೆ ತಗೊಂಡೋಗಿ ಇಳಿಸ್ತೀವಲ್ಲ, ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಡ್ರಿಲ್ ಹಾಕಿದ್ರೆ ಏನಾಗುತ್ತೆ? ನಿಮ್ಗೆ ಇಲ್ಲೆಲ್ಲ ಕೋನ್ ಬರುತ್ತಲ್ಲ, ಅಲ್ಲ ಡ್ರಿಲ್ ಹಾಕಿ ಆಮೇಲೆ 6 ಓಡಿಸಿದ್ರೆ ಸೊ 16 ಮೇಲೆ ಬರೋ ಪ್ರೆಷರ್ ಕಮ್ಮಿ ಆಗುತ್ತಾ? ಇಲ್ಲ, ಇಲ್ಲಿ ನೋಡಿ ನಿಮ್ಗೆ ಏನಾಗತ್ತಂದ್ರೆ, ನೀವು ಇಲ್ಲಿ ಡ್ರಿಲ್ ಹಾಕಕ್ ಹೋದ್ರೆ ಏನಾಗುತ್ತೆ, ಇಲ್ಲಿ ನಿಮ್ಗೆ ಕೋನ್ ಫಾರ್ಮ್ ಆಗುತ್ತೆ. ಅವಾಗ ಏನು ಯೂಸ್ ಇಲ್ವಲ್ಲ, ಮತ್ತೆ ಅಷ್ಟು ಮೇಲಿಂದ ಓಡಿಸ್ಬೇಕು. ಸೊ ನಮ್ಗೆ ಏನ್ ಬೆನಿಫಿಟ್ ಆಗಲ್ಲ ಅದರಿಂದ. ಅಂದ್ರೆ ಅದು ನಿಮ್ಗೆ ಅದಾದ್ರೂ ಒಂದು ಪಾಯಿಂಟ್ ಇದ್ರೆ ಅದು ಓಕೆ, ಬಟ್ ಇದು ರೇಡಿಯಸ್ ಇರುತ್ತೆ. ಡ್ರಿಲ್ ಇಡ್ಸಿದ್ರೆ ಮತ್ತೆ ನೀವು ಹೆಂಗಿದ್ರೆ ಇನ್ ನೋಡಿ, ನಾನು ಇವಾಗ ಇಲ್ಲೇ ಕಾರ್ನರ್ ಡ್ರಿಲ್ ಮಾಡ್ತೀನಿ, ಬಟ್ ನಿಮ್ಗೆ ಇಲ್ಲೇ ಮಟೀರಿಯಲ್ ಇಲ್ಲಿಂದ ಇದೆ. ಹೌದು, ನೀವು ಇಲ್ಲಿ ಮಾಡಿದಾಗ ಇಲ್ಲಿ ಅಷ್ಟೇ ಇರುತ್ತೆ, ಬಟ್ ಇಲ್ಲಿ ಹಂಗೆ ಮಟೀರಿಯಲ್ ಇರುತ್ತೆ. ಸೊ ಅದ್ರ ಮಾಡಿ ಬೆನಿಫಿಟ್ ಏನ್ ಸಿಗಲ್ಲ ಸರ್. ಮಾಡಿರ್ಬೇಡಿ, ಅದನ್ನು ಪೂರ್ತಿ ರೇಡಿಯಸ್ ಫಾರ್ಮ್ ಆಗಿರಲ್ಲ, ಜಸ್ಟ್ ಒಂದು ಸೆಕ್ಷನ್ ಹತ್ರ ಅದೊಂದಾಗಿರುತ್ತೆ. ಇಲ್ಲ ಸುಮ್ಮನೆ ಕೋನ್ ಫಾರ್ಮ್ ಆಗುತ್ತೆ, ನಿಮ್ಗೆ ಏನು ಪ್ರಯೋಜನ. ಆಮೇಲೆ ನಿಮ್ಗೆ ಏನಾಗುತ್ತೆ, ಒಂದ್ಸಲ ನಿಮ್ಗೆ ಇಲ್ಲಿ ಕಾರ್ನರ್ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅದು ಅವಶ್ಯಕತೆ ಇರಲ್ಲ. ಮೇಲೆ ಹಾಕ್ತಿದ್ರೆ ಬೆಟರ್. ಓಕೆ, ಇದಾದ್ಮೇಲೆ ಮತ್ತೆ ನೀವು ಕೂಡ ಸಿಮ್ಯುಲೇಷನ್ ಮಾಡಬಹುದು. ಜಸ್ಟ್ ಈ ನೋಡಿ, ಇವಾಗ ಈ ಕಾರ್ನರ್ ಮಾತ್ರ ತೆಗೆದು, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155
ಏನ್ ಹೇಳ್ತದೆ? ಅದಷ್ಟು ಇದು ಎಳಿತಾ ಇದೆ ಸ್ಟಾಕ್ ಮೇಲೆ ಅಂತ ಹೇಳ್ತಾರೆ. ಹಾ ಕೊನೆಗೆ ಎಲ್ಲ ಕೊಟ್ಟರೆ ನಿಮಗೆ 2 ಡಿಫ್ರೆಂಟ್ ಕಲರ್ ತೋರಿಸುತ್ತೆ. ಹಾ ಇದು ಫಸ್ಟ್ ಟೂಲ್ ಪಾತ್ ಎಲ್ಲ ಓಡಿರೋದು, ಹ್ಮ್ ನೆಕ್ಸ್ಟ್ ಓಡಿರೋದು ಈ ಬಜೆಟ್ ಓಕೆ ಹಾ ನೋಡಿ. ಇದು ನಿಮಗೆ ಕ್ಲಿಯರ್ ಆಯ್ತು. ಅವಾಗ ನಿಮಗೆ ಈಕ್ವಲ್ ಸ್ಟಾಕ್ ಬಂತು ಇವಾಗ. ಕ್ಲಿಯರಾ? ಹ್ಮ್ ಓಕೆ. ಇದು ನಿಮಗೆ ನೆಕ್ಸ್ಟ್ ಸ್ಟಾಕಿಂಗ್. ಇವಾಗ ನಂದು ಆಲ್ಮೋಸ್ಟ್ ಆಲ್ ಮೆಟೀರಿಯಲ್ ನೋಡ್ರಿ ಕ್ಲಿಯರ್ ಆಯ್ತು. ಹ್ಮ್. ರಫಿಂಗ್ ಆಯ್ತು ರಫಿಂಗ್ ಆಯ್ತು. ಇಲ್ಲಿ ಸ್ವಲ್ಪ ಲಾಸ್ಟ್ಗೆ ಇಷ್ಟೇ ಇದೆ, ಇಷ್ಟಿದ್ರೆ ಏನು ತೊಂದರೆ ಇಲ್ಲ. ಓಕೆ. ಇವಾಗ ನೀವು ಡೈರೆಕ್ಟ್ ಆಗಿ ಫಿನಿಶ್ ಮಾಡ್ಬೋದು ಅಥವಾ ಸೆಮಿ ಫಿನಿಶ್ ಮಾಡಿ ಫಿನಿಶ್ ಮಾಡ್ಬೋದು. ನಿಮಗೆ ವಾಲ್ ಥಿಕ್ನೆಸ್ ಎಲ್ಲ ಕಡಿಮೆ ಇದ್ರೆ ಸೆಮಿ ಫಿನಿಶ್ ಮಾಡಿ ಫಿನಿಶ್ ಮಾಡ್ಬೋದು. ಇಲ್ಲ ನಾನು ಒಂದೇ ಸಲ ಫಿನಿಶ್ ಮಾಡ್ತೀನಿ ಅಂದ್ರೆ ಫಿನಿಶ್ ಮಾಡ್ಬೋದು. ಓ ಇದಾದ್ಮೇಲೆ ಸೇಮ್ ಟೂಲ್ ಪಾತ್ ಅಲ್ಲೇನೆ ಫಿನಿಶಿಂಗ್ ಅಂತ ಬರುತ್ತೆ. ಹಾ ಓಕೆ. ಫಸ್ಟ್ ಮಾಡಿದ್ದು ಮಾಡೆಲ್ ಏರಿಯಾ ಕ್ಲಿಯರೆನ್ಸ್ ಅಲ್ಲಿ ಈ ಎರಡು ಹೌದು ಯೂಸ್ ಹೌದು. ಮಾಡಿದ್ವಿ. ಫಿನಿಶಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಅಂತ ಇದೆ. ಓಕೆ. ಅದೊಂದೇ ಸೆಲೆಕ್ಟ್ ಮಾಡ್ಬೇಕಂತ ಏನಾದ್ರು ಇದೆಯಾ ಸರ್? ಇಲ್ಲಾಂದ್ರೆ ವರ್ಟಿಕಲ್ ಅಪ್ ಟು 30 ಡಿಗ್ರಿ ಟೇಪರ್ ಇದ್ರೆ ಕಾನ್ಸಂಟ್ರೇಟ್ ಯೂಸ್ ಮಾಡೋದು. ಸ್ಟೇಟ್ ವಾಲು ಇಲ್ಲಾಂದ್ರೆ ಅಪ್ ಟು 30 ಡಿಗ್ರಿ ಟೇಪರ್ ಇದ್ರೆ ನೀವು ಕಾನ್ಸಂಟ್ರೇಟ್ ಯೂಸ್ ಮಾಡಿದ್ರೆ ಫಿನಿಶ್ ಚೆನ್ನಾಗಿ ಬರುತ್ತೆ. ಹಾ ಓಕೆ. ಇದು ನಿಮಗೆಲ್ಲ ವರ್ಟಿಕಲ್ ವಾಲ್ ಇದೆ, ಕರೆಕ್ಟಾ? ಇವಾಗ ನಾನು ಐ ವಿಲ್ ಗೋ ಫಾರ್ 6 ml ಅಲ್ಲಿ ಫುಲ್ಲು ಫಿನಿಶ್ ಮಾಡ್ಕೊತೇನೆ. ಓಕೆ. ಇದರಲ್ಲಿ ನಿಮಗೆ ಇವಾಗ 6 ml 15 ತೊಗೊಂಡಿದ್ದೀನಿ. ಟಾಲರೆನ್ಸ್ ಇಂಪಾರ್ಟೆಂಟ್ ಇವಾಗ. ಹ್ಮ್ ಈ ಟಾಲರೆನ್ಸ್ ಬೇಸ್ಡ್ ಆನ್ ಯುವರ್ ಡ್ರಾಯಿಂಗ್ PDF ಕಸ್ಟಮರ್ ಇಲ್ಲ ಅಂದ್ರೆ ನಿಮಗೆ ಫಿನಿಶ್ ಏನ್ ಬೇಕು, ಹ್ಮ್ ಓಕೆ, ಅದ್ರ ಮೇಲೆ. ನಾನು ಇವಾಗ 0.01 ಅಂತ ಕೊಡ್ತೀನಿ. ಓಕೆ. ಹ್ಮ್ 0.01 ಅಂತ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇವಾಗ ನನ್ನ ಪಾಕೆಟ್ 10x10 ಇರುತ್ತೆ. ನಿಮಗೆ ಉತ್ತಿನೇ ಆ ಟಾಲರೆನ್ಸ್ ಅಲ್ಲಿ ಅಚೀವ್ ಆಗುತ್ತೆ. ಹಾ ಓಕೆ ಅಂದ್ರೆ ಪಾತ್ ಆ ಟಾಲರೆನ್ಸ್ ಅಲ್ಲಿ ಜನರೇಟ್ ಆಗುತ್ತೆ. ಹ್ಮ್ ಕ್ಲಿಯರ್ ಅಲ್ವಾ? ಹಾ ಇವಾಗ ನನಗೆ 0.01 ಅಂತ ಕೊಡ್ತೀನಿ. ನಾವೇನಂತೆ 1 1 ಮೈಕ್ರಾನ್ micron. ಇಲ್ಲಿ ಜನರೇಟ್ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಆಕ್ಯುರೇಸಿ ಬರೋ ಆ ನಿಯರ್ ಬರುತ್ತೆ. ಹ್ಮ್ ಓಕೆ. ಆಮೇಲೆ ಥಿಕ್ನೆಸ್. ಓಕೆ. ಥಿಕ್ನೆಸ್ ಅಲ್ಲಿ ನೀವು ಬೇಸ್ ಆನ್ ಯುವರ್ ಟೂಲ್ ಡಯಾಮೀಟರ್. ಸಪೋಸ್ ನಿಮ್ಗೆ ಏನಿರುತ್ತೆ, ಈಗ 10 mm ಬಂದ್ರೆ 10 mm ಅಚೀವ್ ಆಗಿರಲ್ಲ. ನೀವು ಒಂದು 10 ಮೈಕ್ರಾನ್ ಕಡಿಮೆ ಇರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಓವಲಿಟಿ ಬರುತ್ತೆ ಇರುತ್ತೆ. ಅದ್ರ ಮೇಲೆ ನೀವು ಬೇಕಾದ್ರೆ ಥಿಕ್ನೆಸ್ ವೇರಿ ಮಾಡ್ಕೋಬಹುದು. ಬಟ್ ಆಸ್ ಇಟ್ ಈಸ್ 0 ಅಂದ್ರೆ ಮಾಡೆಲ್ ಪ್ರಕಾರ 0 ಆಗಿದೆ. ಹ್ಮ್ ಓಕೆ. ಅದಾದ್ಮೇಲೆ ಸ್ಟೆಪ್ ಡೌನ್. ಹ್ಮ್ ಸ್ಟೆಪ್ ಡೌನ್ ಕೊಟ್ಬಿಟ್ಟು ಕ್ಯಾಕೆಟ್ ಅಂತ ಕೊಡ್ತೀವಿ. ಇವಾಗ ಏನಾಗುತ್ತೆ, 1 mm ಸ್ಟೆಪ್ ಡೌನ್ ತಗೊಂಡು ಈ ವಾಲಲ್ಲಿ ಏನು ಇದೆಯಲ್ಲ ಆ ವಾಲಿಗೆ ಮಾತ್ರ ಜನರೇಟ್ ಆಗುತ್ತೆ. ಹ್ಮ್ ನೋಡಿ, ನಾನು ಇವಾಗ ಟಾಲರೆನ್ಸ್ ಎಷ್ಟು ಜಾಸ್ತಿ ಕೊಡ್ತೀನಿ ಅಷ್ಟೇನಾಗುತ್ತೆ, ಈ ಕ್ಯಾಲ್ಕುಲೇಷನ್ ಸ್ಪೀಡು ಕಡಿಮೆ ಆಗುತ್ತೆ. ಓಕೆ. ಇವಾಗ ನಾನು ಹಾ 0.1 ಕೊಡ್ತೀನಿ. 10 ಮೆಗಾ ಕೊಟ್ರೆ ನೋಡಿ ಫಾಸ್ಟ್ ಆಗುತ್ತೆ. ಹಾ ಓಕೆ. ಓಕೆ ಓಕೆ ದಟ್ಸ್ ಆಲ್ಸೋ ಮ್ಯಾಟರ್. ಹ್ಮ್ ಎಲ್ಲದಕ್ಕೂ 0.001 ಕೂತ್ಕೊಳ್ಳೋಕ್ಕಾಗಲ್ಲ. ಅವಶ್ಯಕತೆ ಇದೆ ಇಲ್ಲ. ಮಾತ್ರ ಎಲ್ಲಿ ನಮ್ಗೆ ಅವಶ್ಯಕತೆ ಇದೆ, ಅದು ಬೇಕಾ ಬೇಡ ಅಂತ ನೀವು ಡ್ರಾಯಿಂಗ್ ಮೇಲೆ ಡಿಸೈಡ್ ಆಗುತ್ತೆ. ಓಕೆ. ಇವಾಗ ಏನಾಯ್ತು, ನಿಮಗೆ ವಾಲಿಗೆ ಮಾತ್ರ ಜನರೇಟ್ ಆಯ್ತು, ಕರೆಕ್ಟಾ? ವಾಲಿಗೆ ಆಗ್ಬಿಟ್ಟು ಇವಾಗ ನಾನು ಅದರಲ್ಲೂ ನಾನು ಪ್ರೀವಿಯಸ್ ಟೂಲ್ ಬಗ್ಗೆ ಮೆನ್ಷನ್ ಮಾಡ್ತೀನಿ. ಇಲ್ಲ, ಇದಕ್ಕೆ ಬೇಕಾಗಿಲ್ಲ. ಇದಕ್ಕೆ ಫಿನಿಶಿಂಗ್ಗೆ ರಫಿಂಗಿಗೆ ಲಿಂಕ್ ಇರಲ್ಲ. ಫಿನಿಶಿಂಗ್ ಏನಿರುತ್ತೆ, ಬೇಸ್ ಆನ್ ನೀವೇನು ಸ್ಟಾಕ್ ಅಲ್ಲಿ ಕೊಟ್ಟಿರ್ತೀರ ಅಂತ ಇಮ್ಯಾಜಿನೇಷನ್ ಮಾಡಿ ನೀವು ಇಲ್ಲಿ ಫಿನಿಶ್ ಮಾಡ್ತಾ ಇದ್ದೀರಾ. ಸ್ಟ್ರಾಟಜಿ ಸೆಲೆಕ್ಟ್ ಮಾಡಿದಾಗ ಅದು ಆಟೋಮೆಟಿಕ್ ಇದಾಗುತ್ತೆ. ಇಲ್ಲ, ಫಿನಿಶಿಂಗ್ಗೆ ರಫಿಂಗ್ ಏನೋ ಲಿಂಕ್ ಇಲ್ಲ ನಿಮ್ಗೆ. ಹ್ಮ್ ಓಕೆ. ಫಿನಿಶಿಂಗ್ ನೀವು ಮಟೀರಿಯಲ್ ಕ್ಲಿಯರ್ ಆಗಿದೆ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡು ಫಿನಿಶಿಂಗ್ ಮಾಡು. ಹೌದು ಓಕೆ. ಇವಾಗ ನಾನು ಇಲ್ಲಿ ಇವಾಗ ನಾನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇದಾದ್ಮೇಲೆ ನಾನು ಇದನ್ನ ಮಾಡಕ್ ಹೋದ್ರೆ ಏನಾಗುತ್ತೆ, ಈ ಕಾರಲ್ಲಿ ಸ್ಟಾಕ್ ಇರುತ್ತೆ. ಅದು ನನಗೆ ಗೊತ್ತಿದೆ, ಸಾಫ್ಟ್ವೇರ್ ಗೊತ್ತಿಲ್ಲ, ಹಾ ಕರೆಕ್ಟಾ? ಅವಾಗ ನಾನೇನ್ ಮಾಡ್ಬೇಕು, ಇದನ್ನ ಮಾಡ್ಲೇಬೇಕು. ಓಕೆ. ಇದು ನಿಮಗೆ ವಾಲಿಗೆ ಮಾತ್ರ ಆಯ್ತು. ನೆಕ್ಸ್ಟ್ ನಾನು ಇವಾಗ ಪೆಂಡಿಂಗ್ ಇರೋದು ಈ ಫ್ಲೋರು. ಬೇಸ್ ಹಾ ಈ ಫ್ಲೋರು ಇಲ್ಲಿ ಪೆಂಡಿಂಗ್ ಇದೆ. ಇದಕ್ಕೆ ಏನ್ ಮಾಡ್ತೀನಿ, ವಿ ಆರ್ ಆಪ್ಷನ್ಸ್ ಕಾಲ್ಡ್ ಆಸ್ ಆಫ್ಸೆಟ್ ಫ್ಲಾಟ್ ಫಿನಿಶ್ ಅಂತ. ಓ ಓಕೆ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ದು, ಕಾನ್ಸಂಟ್ರೇಟ್ ಅಂತ ಮಾಡಿದ್ದೀವಿ. ಅದು ಫಿನಿಶಿಂಗ್ ಅಲ್ಲೇ ಬಂತು. ಇದು ಫಿನಿಶಿಂಗ್ ಅಲ್ಲೇ ಬರುತ್ತೆ. ಆಫ್ಸೆಟ್ ಫ್ಲಾಟ್ ಅಂದ್ರೆ ಓನ್ಲಿ ಫ್ಲಾಟ್ ಏರಿಯಾಗೆ. ನಿಮ್ಮ ಮಾಡೆಲ್ ಅಲ್ಲಿ ಫ್ಲಾಟ್ ಏರಿಯಾ ಏನಿರುತ್ತೆ ಆಟೋಮೆಟಿಕ್ ಆಗಿ ಚೆಕ್ ಮಾಡುತ್ತೆ ಇದು. ಅಲ್ಲ, ನಾವು ಕಾನ್ಸ್ಟೆಂಟ್ Z ಫಿನಿಶಿಂಗ್ ಅಂತ ತಗೊಂಡ್ವಿ, ಹಾ, ಬಟ್ ಅದಾಗಿದ್ದು ಸೈಡ್. ಅದೇ ಕಾನ್ಸಂಟ್ರೇಟ್ ಅಂದ್ರೆ ವಾಲ್ ಫಿನಿಶಿಂಗ್. ಓ ಕಾನ್ಸ್ಟೆಂಟ್ Z ಕಾನ್ಸ್ಟೆಂಟ್. ಹಾ, ಹಾ ಓಕೆ ಓಕೆ ಓಕೆ. ಅದಕ್ಕೆ ವರ್ಟಿಕಲ್ ವಾಲ್ ಅಂತ ಹೇಳ್ತೀವಿ. ಹೌದೌದು. ಜಡ್ಡಿ ಮಾತ್ರ ಹೋಗುತ್ತೆ, ಜಡ್ಡು ಡೌನ್ ಹಾಕೊಂಡು ಹೋಗುತ್ತೆ ಅದಕ್ಕೆ.
ಅದಾದ್ಮೇಲೆ ಸೇಮ್. ಹಾ ಫಿನಿಶಿಂಗ್ ಅಲ್ಲೇನೆ ಆಫ್ಸೆಟ್ ಫ್ಲಾಟ್ ಫಿನಿಶ್. ಹ್ಮ್ ಆಫ್ಸೆಟ್ ಫ್ಲಾಟ್ ಫಿನಿಶ್ ಅಲ್ಲಿ ಆ, ಇದೆ ಸೇಮ್ ಟೂಲ್ ಇರುತ್ತೆ, ಟಾಲರೆನ್ಸ್ ಸೇಮ್ ಇರುತ್ತೆ, ಥಿಕ್ನೆಸ್ 0 ಇರುತ್ತೆ, ಸ್ಟೆಪ್ ಓವರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇನ್ನೊಂದೇನು, ಈಗ ಆಲ್ರೆಡಿ ನಿಮ್ದು ವಾಲ್ ಫಿನಿಶ್ ಆಗಿರೋದ್ರಿಂದ ನನಗೆ ಮತ್ತೆ ವಾಲ್ಗೆ ಟಚ್ ಆಗಬಾರ್ದು ಟೂಲ್ ಅಂತಂದಾಗ ಈ ಥಿಕ್ನೆಸ್ ಅಲ್ಲಿ ಇದನ್ನ ಇಲ್ಲಿ ಬೇಕಾದ್ರೆ ಒಂದು 0.2 ಅಥವಾ 0.5 ಸ್ಟಾಕ್ ಬಿಡ್ಬೋದು. ಹಾ ಅವಾಗ ಅದನ್ನ ಆವಾಗ ವಾಲಿಗೆ ಟಚ್ ಆಗಲ್ಲ. 0.5 ಆಫ್ಸೆಟ್ ಆಗಿ ನಿಮ್ಗೆ ಬರೀ ಫ್ಲೋರಿಗೆ ಮಾತ್ರ ಜನರೇಟ್ ಆಗುತ್ತೆ. ಇವಾಗ ನೀವು ಇದನ್ನು ಕೊಟ್ರೆ ಏನಾಗುತ್ತೆ, ಆಲ್ರೆಡಿ ಫಿನಿಶ್ ಆಗಿರೋ ಸರ್ಫೇಸ್ ನ ಡ್ಯಾಮೇಜ್ ಮಾಡುತ್ತೆ. Okay, ಅದಕ್ಕೆ ಒಂದು ಯಾವಾಗಲೂ ಫ್ಲಾಟ್ ಆಲ್ರೆಡಿ ಸೈಡ್ ಫಿನಿಶ್ ಆಗಿದ್ರೆ ಹೌದು. ಜೆಡ್ ಅಲ್ಲಿ 0 ಇಟ್ಕೊಂಡ್ಬಿಟ್ಟು XY XL ಮಾತ್ರ ಸ್ಟಾಕ್, XY ಅಲ್ಲಿ ಸ್ಟಾಕ್ ಇರುತ್ತೆ, ಕ್ಯಾಪಿಟ್ ಅಂತ ಕೊಡ್ತೀವಿ. ಇವಾಗ ಏನಾಯ್ತು, ಇದಕ್ಕೆ ಆಫ್ಸೆಟ್ ಆಗಿ ಜನರೇಟ್ ಆಗುತ್ತೆ ಈ ಪ್ರೊಫೈಲ್ ಏನಿದೆಯಲ್ಲ. ಸರ್ ಈ ಇದರಲ್ಲಿ ನಾವು 6 ಅಂತ ಸೆಲೆಕ್ಟ್ ಮಾಡ್ಕೊಂಡಲ್ಲ ಫಿನಿಶಿಂಗ್ ಅಲ್ಲಿ. ಹಾ. ಫಿನಿಶಿಂಗ್ ಅಲ್ಲಿ ನಾವು ಎರಡೆರಡು ಮಾಡೋದು ಅವಶ್ಯಕತೆ ಇಲ್ವಲ್ಲ? ಅಂದ್ರೆ ದೊಡ್ಡ ಕಟ್ ಹಾಕಿ ಆಮೇಲೆ ಚಿಕ್ಕ ಕಟ್ ಹಾಕ್ಬೋದು, ಡಿಪೆಂಡ್ ಅಪಾನ್ ಇದು ನಿಮ್ದು ಲೆಂತ್ ಪ್ರೊಫೈಲ್. ತುಂಬಾ ಜಾಸ್ತಿ ಉದ್ದ ಇದ್ರೆ ದೊಡ್ಡದಾಗಿ ಕಾರಣ ಮಾತ್ರ ಚಿಕ್ಕದಾಗಿ ಚಿಕ್ಕದ್ ಮಾಡ್ಬೋದು. ಈಗ ನೋಡಿ, ನನಗೆ ಈ ಇಷ್ಟೇ ಇಷ್ಟು ಪಾಕೆಟ್ ಇದೆ, ಹೌದು. ಇದಕ್ಕೂ ನಮ್ 10 ಹಾಕ್ಬಿಟ್ಟು ಆಮೇಲೆ ಕಾರ್ನರ್ 6 ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಸುಮ್ಮನೆ ಮಿಸ್ ಮ್ಯಾಚ್ ಬರೋ ಚಾನ್ಸಸ್. ಹೌದು. ಇವಾಗ ನಿಮಗೊಂದು 100 ಮೀಟರ್ ಇದೆ, ಒಂದು 1 ಮೀಟರ್ ಇದೆ, 1 ಮೀಟರ್ ಎಲ್ಲ ಹೋಗಿ ಬರೀ ಕಾರ್ನಲ್ಲಿ ಒಂದು ಇಷ್ಟು ಜಾಗದಲ್ಲಿ ಚಿಕ್ಕದಾಗಿದೆ. ಅವಾಗ ನೀವು ಚಿಕ್ಕ ಕಟ್ರ್ ಹಾಕ್ಬಿಟ್ಟು ಇಷ್ಟು ಲೆಂತ್ ತಗೋದೆಲ್ಲ ಟೈಮ್ ವೇಸ್ಟ್. ಓಕೆ, ಅದನ್ನ ನಾವು ಡಿಸೈಡ್ ಮಾಡೋದು ಯಾವ ಟೂಲ್ ಹಾಕಿದ್ರೆ ಫಾಸ್ಟ್ ಆಗಿ ಮಾಡ್ಬೋದು. ಆಮೇಲೆ ಈ 6mm ಏನ್ ಪ್ಯಾರಾಮೀಟರ್ ಕೊಡ್ತೀವಿ ಅಥವಾ 12mm ಏನ್ ಪ್ಯಾರಾಮೀಟರ್ ಕೊಡ್ತೀವಿ ಅದ್ರ ಮೇಲೆ ಡಿಸೈಡ್. ಇವಾಗ ನಾನು ಇಲ್ಲಿ ರಫಿಂಗ್ ಮಾಡೋ ಬದ್ಲಿ ನಾನು ಡೈರೆಕ್ಟ್ ಆಗಿ 6 ಹಾಕಿದ್ರೆ ಏನಾಗಿರೋದು, ಸೈಕಲ್ ಟೈಮ್ ತುಂಬಾ ಜಾಸ್ತಿ ಆಗ್ತದೆ. ಅದಕ್ಕೆ ಏನ್ ಮಾಡಿದೆ, ನಾನು ಇಲ್ಲಿ ರಫಿಂಗ್ 16 ಹಾಕ್ಬಿಟ್ಟು ಆಮೇಲೆ 6ಗೆ ಹೋದೆ. ಅದೇ ತರ ನೀವು ಇಲ್ಲಿ ಡಿಸೈಡ್ ಮಾಡೋದು. ಇವಾಗ ಇದರಲ್ಲಿ ನಾವು ಮೊನ್ನೆ ಅಲ್ಯೂಮಿನಿಯಂ ಮಾಡ್ತಿದ್ವಲ್ಲ, ಅದರಲ್ಲಿ ಅವ್ರಿಗೆ ವಾಲ್ ಅಲ್ಲಿ ಫಿನಿಶಿಂಗ್ ಅಲ್ಲಿ ಮಾಡಿದ್ವಲ್ಲ, ಅಲ್ಲಿ ಇಲ್ಲಿ ಲೈನ್ ಬರಬಾರ್ದು ಅಂತ ಹೇಳಿದ್ರಲ್ವ ಅವರು. ಅಂತ ಟೈಮಲ್ಲಿ ಅಂತ ಟೈಮಲ್ಲಿ ಇಲ್ಲಿ ಏನ್ ಕೇರ್ ತಗೋಬೇಕು? ಅಪ್ರೋಚ್ ಚೇಂಜ್ ಮಾಡೋದು. ಟೂಲ್ ಅಪ್ರೋಚ್ ಸರ್, ಲೀಡ್ ಇನ್ ಲೀಡ್ ಔಟ್ ಅಂತ ಇರುತ್ತೆ. ಅದೇ. ತೋರಿಸ್ಕೊಡ್ತೀನಿ ನಾನು, ತೋರಿಸ್ತೀನಿ ಅಂತ. ಓಕೆ, ಇಷ್ಟು ಕ್ಲಿಯರಾ? ಹಾ. ಇವಾಗ ಇದು ನನಗೆ 4 ಟೂಲ್ ಪಾತ್ ಆಯ್ತು. ಒಂದು ರಫಿಂಗು, 2 ರಫಿಂಗ್, ಆಮೇಲೆ ಒಂದು ವಾಲ್ ಫಿನಿಶ್, ಒಂದು ಬೇಸ್ ಫಿನಿಶ್. ಬೇಸ್ ಫಿನಿಶ್. ಓಕೆ, ಇವಾಗ ಇದನ್ನ ಅಗೇನ್ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಸಿಮ್ಯುಲೇಷನ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಬರುತ್ತೆ, ಶೇಡಿಂಗ್ ಹಾಕೊಂತೀನಿ, ಕ್ಲಿಯರ್. ಇದು ಮಾತ್ರ ತೆಗಿತಾ ಇದೆ. ಇವಾಗ ಸೈಡ್ ಅಲ್ಲಿ ಏನು ಸ್ಟಾಕ್ ಇದೆಯಲ್ಲ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಕ್ಲಿಯರ್. ಇವಾಗ ನಿಮ್ಗೆ ಇದು ಡಿಫ್ರೆಂಟ್ ಕಲರ್ ಕೊಡ್ತಾರೆ, ಇಲ್ಲಿ ತೋರ್ಸೋ ತರ ಡಿಫ್ರೆಂಟ್ ಕಲರ್. ಇವಾಗ ನಿಮಗೆ ಮಾಡೆಲ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಸ್ಟಾಕ್ ಇರಲ್ಲ ಆಸ್ ಫಿನಿಶ್. ಬಟ್ ಇಲ್ಲಿ ನೋಡಿ ಸ್ಟಾಕ್ ಇದೆ. ಇಲ್ಲೊಂದು ಸಿಮ್ಯುಲೇಷನ್ ಕಂಪ್ಲೀಟ್ ಮಾಡಿಲ್ಲ, ಸ್ಟಾಪ್ ಮಾಡಿದೆ. ಇಲ್ಲೊಂದು ಓಕೆ, ಈ ತರ ನೀವು ನೀಟಾಗಿ ಸಿಮ್ಯುಲೇಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಸೇಮ್ ಎಕ್ಸಾಂಪಲ್ ನೀವು ಪ್ರಾಕ್ಟೀಸ್ ಮಾಡಿ, ಈಗ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ನಾನು ಸ್ಟಾಪ್. ಇವಾಗ ಇದಕ್ಕೆ ಸರ್